ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಅಬ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಕಳೆದ ವಿಡಿಯೋದಲ್ಲಿ ನಾವು ನೋಡಿರುವಂತೆ ಎ ಲೆಟರ್ನ ಮುಂದುವರೆದ ಭಾಗವಾಗಿರ್ತಕ್ಕಂತಹ ವರ್ಡ್ಸ್ಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಎ ವರ್ಡ್ಸಲ್ಲಿ ಮೀನ್ಸ್ ಎ ಲೆಟರ್ ವರ್ಡ್ಸ್ನಲ್ಲಿ ನಾವು ಆಲ್ಮೋಸ್ಟ್ 15 ಮೇನ್ ವರ್ಡ್ಸ್ ಹಾಗೆ 15 ಮೇನ್ ವರ್ಡ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ 150 ವರ್ಡ್ಸ್ಗಳನ್ನು ಲೈಕ್ ಆಂಟೋನಿಮ್ಸ್ ಆಗಿರಲಿ ಇಲ್ಲಾಂದರೆ ಸಿನೋನಿಮ್ಸ್ ವರ್ಡ್ಸ್ಗಳಾಗಿರಲಿ ಟೋಟಲಿ 150 ವರ್ಡ್ಸ್ಗಳನ್ನು ನೋಡ್ಕೊಂಡಿದ್ವಿ, ಸರಿನಾ? ಸೊ ಈ ಒಂದು ಸೆಷನಲ್ಲಿ ಟೋಟಲಿ 12 ಮೇನ್ ವರ್ಡ್ಸ್ಗಳನ್ನು ಲೈಕ್ ರೂಟ್ ವರ್ಡ್ಸ್ಗಳನ್ನು ಹಾಗೆ 12 ರೂಟ್ ವರ್ಡ್ಗಳಿಂದ 12 ಮೇನ್ ವರ್ಡ್ಗಳಿಂದ ಟೋಟಲಿ 100ಕ್ಕಿಂತ ಜಾಸ್ತಿ ವರ್ಡ್ಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಲೈಕ್ ಹೇಗೆ ಅಂತಂದರೆ ಸ್ಕಿಲ್ಡ್, ಅಡೆಪ್ಟ್, ಪ್ರೊಫಿಷಿಯೆಂಟ್, ಡೆಕ್ಸ್ಟೋರಿಯಸ್ ಮತ್ತು ಡೆಫ್ಟ್. ಟೋಟಲಿ ಎಷ್ಟು ವರ್ಡ್ ಆಯಿತು? 5ರಿಂದ 6 ವರ್ಡ್ಗಳು ಇಲ್ಲೇ ಆಯಿತು ನಿಮಗೆ, ಸರಿನಾ? ಸೊ ಈ ರೀತಿಯ ವರ್ಡ್ಗಳನ್ನು ಟೋಟಲಿ 100+ ವರ್ಡ್ಗಳನ್ನು ಈ ಒಂದು ಸೆಷನಿಂದ ನಾವು ತಿಳ್ಕೊಂಡು ಹೋಗೋಣ. ಸೊ ಇದೆಲ್ಲವೂ ಕೂಡ ನಿಮಗೆ SSC ಎಕ್ಸಾಮ್ ಆಗಿರಲಿ ಮತ್ತು ಈ ಡಿಫೆನ್ಸ್ ಎಕ್ಸಾಮ್ ಆಗಿರಲಿ, ಈ SSC ಮತ್ತು ಡಿಫೆನ್ಸ್ ಎಕ್ಸಾಮಲ್ಲಿ ನಿಮಗೆ ಮೇನ್ಲಿ ಯೂಸ್ ಆಗುತ್ತೆ. ಲೈಕ್ ನೀವು SSC GD ಎಕ್ಸಾಮ್ ಬರೀತಿದ್ರು ಕೂಡ ಯೂಸ್ ಆಗುತ್ತೆ, ಆ್ಯಂಡ್ ದೆನ್ MTS ಎಕ್ಸಾಮ್ ಬರೀತಿದ್ರು ಕೂಡ ಯೂಸ್ ಆಗುತ್ತೆ, ಇಲ್ಲಾಂದರೆ CHSL ಎಕ್ಸಾಮ್ ಬರೀತಿದ್ರು ಯೂಸ್ ಆಗುತ್ತೆ, ಆ್ಯಂಡ್ ದೆನ್ ನೆಕ್ಸ್ಟ್ ಬರ್ತಕ್ಕಂತಹ CPO ಎಕ್ಸಾಮ್ ಬರೀತಿದ್ರೆ ನಿಮಗೆ ಯೂಸ್ ಆಗುತ್ತೆ, ಆ್ಯಂಡ್ ದೆನ್ ಡೆಲ್ಲಿ ಪೊಲೀಸ್ ಎಕ್ಸಾಮಲ್ಲಿ ಅಲ್ಲಿ ಕೂಡ ಇದೆ ಅಲ್ವಾ ನಿಮಗೆ. ಸೊ ಅಲ್ಲಿಯೂ ನಿಮಗೆ ಎಲ್ಲ ಕಡೆಯೂ ಕೂಡ ಈ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ಏನಿದೆ ಅಲ್ವಾ ಮೇನ್ಲಿ ಮ್ಯಾಟರ್ ಆಗುತ್ತೆ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡೋ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ವರ್ಡ್ ಏನಿದೆ? ಮೊದಲ ವರ್ಡ್ ಅಡ್ರಾಯ್ಟ್ ಅಂತ ಇದೆ, ಸರಿನಾ? ADROIT ಸ್ಪೆಲ್ಲಿಂಗ್ ಅನ್ನು ಕೂಡ ನೆನ್ಪಿಟ್ಕೊಳ್ಳಿ, ಯಾಕೆಂದ್ರೆ ಸ್ಪೆಲ್ಲಿಂಗ್ ಕೇಳ್ತಾನೆ. ಸ್ಪೆಲ್ಲಿಂಗ್ ಎರರಲ್ಲಿ ನಿಮಗೆ ಸ್ಪೆಲ್ಲಿಂಗ್ ಕೂಡ ಗೊತ್ತಿರಬೇಕಾಗುತ್ತೆ. ಅಡ್ರಾಯ್ಟ್ ಅಂದ್ರೆ ಏನು ಅಂತ ಹೇಳ್ತೀವಿ? ಇದನ್ನ ನಾವು ಸ್ಕಿಲ್ಡ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಚತುರ ಅಂತ ಹೇಳ್ತೀವಿ, ಸರಿನಾ? ಚತುರ ಇರ್ತಾರೆ ಗೊತ್ತಾ ಕೆಲವೊಂದು ವರ್ಕ್ಗಳಲ್ಲಿ. ಲೈಕ್ ಇವಾಗ ಯಾರೋ ಒಬ್ಬ ಕುಂಬಾರಿಕೆ ಮಾಡ್ತಾ ಇರ್ತಾನೆ, ಸೊ ಅದರಲ್ಲಿ ಆತ ಚತುರ ಇರ್ತಾನೆ, ಮೀನ್ಸ್ ಹಿ ಈಸ್ ಅಡ್ರಾಯ್ಟ್. ಓಕೆ, ಸೊ ಅವನು ಏನಿರ್ತಾನೆ, ಒಂದು ರೀತಿ ಸ್ಕಿಲ್ಡ್ ಪರ್ಸನ್ ಇರ್ತಾನೆ, ಒಂದು ರೀತಿ ಹೇಗೆ ಅಂದರೆ ಅವನು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇರ್ತಾನೆ. ಸೊ ಇವಾಗ ಅಡ್ರಾಯ್ಟ್ ಅಂದರೆ ನಾವೇನಂತ ಹೇಳ್ತೀವಿ? ಹಿ ಈಸ್ ಅ ಸ್ಕಿಲ್ಡ್ ಪರ್ಸನ್ ಅಂತ ಹೇಳ್ತೀವಿ, ಸರಿನಾ? ಸೊ ಅದಕ್ಕೆ ನಾವು ಒಂದು ಸೆಂಟೆನ್ಸಲ್ಲಿ ಹೇಳೋದಾದ್ರೆ, ದ ಅಡ್ರಾಯ್ಟ್ ಲಾಯರ್ ವಾನ್ ದ ಕೇಸ್ ವಿತ್ ದ ಈಸ್ ಅಂತ ಹೇಳಿದ್ದಾರೆ, ಸರಿನಾ? ಮೀನ್ಸ್ ಆ ವಕೀಲರು ಪ್ರಕರಣವನ್ನು ಸುಲಭವಾಗಿ ಗೆದ್ದರು, ಸರಿನಾ? ವಿತ್ ಏಸ್ ಅಂದರೆ ಸುಲಭವಾಗಿ ಅಂತ ಹೇಳ್ತೀವಿ. ಅಡ್ರಾಯ್ಟ್ ಅಂದರೆ ಏನಂತ ಹೇಳ್ತೀವಿ? ಚತುರ ಅಂತ ಹೇಳ್ತೀವಿ. ಇದು ನಿಮ್ಗೆ ಗೊತ್ತಿರಲಿ. ಅಡ್ರಾಯ್ಟ್ ಅಂದರೆ ಏನಂತ ಹೇಳ್ತೀವಿ? ಚತುರ, ಸ್ಕಿಲ್ಡ್ ಪರ್ಸನ್, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಹೇಗಿರ್ತಾನೆ? ಸ್ಕಿಲ್ಡ್ ಆಗಿರ್ತಾನೆ, ಸರಿನಾ? ಇವಾಗ ಹೊಸದಾಗಿ ಬಂದಿರತಕ್ಕಂಥ ಜಾಯ್ನ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗಿಂತ ಸೊ ಹಳೆಯ ವ್ಯಕ್ತಿ ಹೇಗಿರ್ತಾನೆ? ಚತುರನಾಗಿರ್ತಾನೆ, ಬುದ್ಧಿವಂತನಾಗಿರ್ತಾನೆ, ಮೀನ್ಸ್ ಇರ್ತಕ್ಕಂಥ ನಾಲೆಡ್ಜ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಮೀನ್ಸ್ ಅಡ್ರಾಯ್ಟ್ಗೆ ಸಮಾನಾರ್ಥಕ ಪದಗಳು ಯಾವ್ದ್ಯಾವುದು, ಸಿನೋನಿಮ್ಸ್ ಯಾವ್ದಾವ್ದು ಇದಾವೆ? ಸ್ಕಿಲ್ಡ್ ಅಂತ ಹೇಳ್ಬೋದಾ? ಹೌದು ಹೇಳ್ಬೋದು. ಅಡೆಪ್ಟ್ ಜಾಸ್ತಿ ಕೇಳಿರೋ ವರ್ಡ್ ಅಡೆಪ್ಟ್ ಅಂತ ಕೇಳ್ತಾನೆ, ಸರಿನಾ? ADEPT ಅಡೆಪ್ಟ್, ಸರಿನಾ? ಅಡೆಪ್ಟ್ ಅಂದ್ರೆ ಏನಂತ ಹೇಳ್ತೀವಿ? ಸ್ಕಿಲ್ಡ್ ಪರ್ಸನ್ ಅಂತ ಹೇಳ್ತೀವಿ, ಚತುರ ವ್ಯಕ್ತಿ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯ ಮಾಹಿತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ, ಸರಿನಾ? ಅಡೆಪ್ಟ್ ಸ್ಕಿಲ್ಡ್ ಪರ್ಸನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪ್ರೊಫಿಷಿಯೆಂಟ್ ಅಂದರೆ ಹಿ ಈಸ್ ಪ್ರೊಫಿಷಿಯೆಂಟ್ ಇನ್ ದ್ಯಾಟ್ ಟೀಚಿಂಗ್ ಫೀಲ್ಡ್, ಹಿ ಈಸ್ ಅ ಪ್ರೊಫಿಷಿಯೆಂಟ್ ಇನ್ ದ್ಯಾಟ್ ಮೇಕಿಂಗ್ ಪಾಟ್, ಹಿ ಈಸ್ ಅ ಪ್ರೊಫಿಷಿಯೆಂಟ್ ಇನ್ ಕ್ರಿಕೆಟ್ ಅಂತ ಹೇಳ್ತೀವಲ್ವಾ. ಮೀನ್ಸ್ ಆತ ಪ್ರೊಫಿಷಿಯೆಂಟ್ ಇದ್ದಾರೆ, ಮೀನ್ಸ್ ಅದರಲ್ಲಿ ಅವ್ರು ಹೇಗೆ ಅಂದರೆ ಅತಿ ಬುದ್ಧಿವಂತರಿದ್ದಾರೆ, ಅತಿ ಚತುರರಿದ್ದಾರೆ, ಅತಿ ಪ್ರೊಫಿಷಿಯೆಂಟ್ ಸ್ಕಿಲ್ಡ್ ಪರ್ಸನ್ ಇದ್ದಾರೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಡೆಕ್ಸ್ಟೋರಿಯಸ್. ಓಕೆ, ಡೆಕ್ಸ್ಟೋರಿಯಸ್ ಅಂದರೂ ಕೂಡ ನಾವು ಏನಂತ ಹೇಳ್ತೀವಿ ಅಂದರೆ ಅವರು ಸ್ಕಿಲ್ಡ್ ಪರ್ಸನ್ ಅಂತಲೇ ಮೀನಿಂಗ್ ಕೊಡುತ್ತೆ, ಮೀನ್ಸ್ ಅವರು ಚತುರ ವ್ಯಕ್ತಿಗಳು ಅಂತಲೇ ಅದಕ್ಕೆ ಮೀನಿಂಗ್ ಕೊಡುತ್ತೆ, ಸರಿನಾ? ಮೀನ್ಸ್ ಆ ಒಂದು ಕೆಲಸವನ್ನು ಮಾಡೋದಾಗಲಿ ಅಥವಾ ಮಾತು ಹೇಳೋದಾಗಲಿ, ಇಲ್ಲ ಅಂತಂದರೆ ಯಾವುದೋ ಒಂದು ವರ್ಕನ್ನು ಮಾಡೋದಾಗಲಿ. ಸೊ ಪ್ರತಿಯೊಂದು ಕೂಡ ನಾವು ಏನಂತ ಯೂಸ್ ಮಾಡ್ತೀವಿ? ಸ್ಕಿಲ್ಡು, ಅಡ್ರಾಯ್ಟು ಮತ್ತು ಅಡೆಪ್ಟ್, ಆ್ಯಂಡ್ ದೆನ್ ಪ್ರೊಫಿಷಿಯೆಂಟ್, ಆ್ಯಂಡ್ ದೆನ್ ಡೆಕ್ಸ್ಟೋರಿಯಸ್, ಆ್ಯಂಡ್ ದೆನ್ ಡೆಫ್ಟ್ ಅಂತ ಹೇಳ್ತೀವಿ, ಸರಿನಾ? ಡೆಬ್ಟ್ ಅಲ್ಲ, DEBT ಅಲ್ಲ. ಡೆಬ್ಟ್ ಅಂದರೆ ಏನು? ಡೆಬಿಟ್ ಅಂದರೆ ಕಡಿತಗೊಳ್ಳುವುದು ಅಂತ ಹೇಳ್ತೀವಿ, ಮೀನ್ಸ್ ಮೈನಸ್ ಆಗೋದು ಅಂತ ಹೇಳ್ತೀವಿ, ಮೀನ್ಸ್ ಇದ್ದದಕ್ಕಿಂತ ಕಡಿಮೆ ಆಗೋದಕ್ಕೆ ನಾವು ಏನಂತ ಕರಿತೀವಿ? ಡೆಬ್ಟ್ ಅಂತ ಕರಿತೀವಿ. ಮೀನ್ಸ್ DEBT ಡೆಬಿಟ್ ಕಾರ್ಡ್ ಹೇಗಾಗುತ್ತೆ? ನಿಮ್ಮ ಅಕೌಂಟಲ್ಲಿ ಇರ್ತಕ್ಕಂತಹ ದುಡ್ಡನ್ನು ಅದು ಮೈನಸ್ ಮಾಡುತ್ತೆ, ಆ ಒಂದು ದುಡ್ಡನ್ನು ಕಡಿಮೆ ಮಾಡುತ್ತೆ, ಸರಿನಾ? ಕ್ರೆಡಿಟ್ ಅಂದರೆ ಹೇಗೆ ಮಾಡುತ್ತೆ? ನಿಮಗೆ ಜಾಸ್ತಿ ಮಾಡುತ್ತೆ, ಸರಿನಾ? ಇರೋದಕ್ಕಿಂತ ನಿಮಗೆ ಜಾಸ್ತಿ ಮಾಡುತ್ತೆ. ಸೊ 1,000 ಯಾರೋ ನಿಮಗೆ ದುಡ್ಡು ಹಾಕಿದ್ರು, 1,000 ಕ್ರೆಡಿಟೆಡ್, 1,000 ಏನು ಬರೋದಿಲ್ಲ, ₹1 ಕ್ರೆಡಿಟೆಡ್ ಅಂತ ಬರ್ತಾ ಇರುತ್ತೆ. ಸೊ ನೀವು ಯಾರಿಗಾದರೂ ₹1 ಹಾಕಿದರೆ ₹1 ಡೆಬಿಟೆಡ್ ಅಂತ ಬರ್ತಾ ಇರುತ್ತೆ. ಸೊ ಮೀನ್ಸ್ ಇದು ಡೆಬಿಟೇ ಬೇರೆ, ಡೆಫ್ಟೇ ಬೇರೆ. ನಿಮಗೆ ಇಲ್ಲಿ ಡೆಫ್ಟೇ ಬೇರೆ. ಡೆಫ್ಟ್ ಮೀನಿಂಗ್ ಏನು ಕೊಡುತ್ತೆ ನಿಮಗೆ? ಈ ಒಂದು ಸ್ಕಿಲ್ಡ್ ಅಂತ ಕೊಡುತ್ತೆ, ಸರಿನಾ? ನೆನ್ಪಿಟ್ಕೊಳ್ಳಿ. ಈ ಡೆಫ್ಟ್ಗೆ ಸಿನೋನಿಮ್ಸ್ ಯಾವುದಾಗುತ್ತೆ? ಅಡ್ರಾಯ್ಟ್ ಆಗುತ್ತೆ, ಸ್ಕಿಲ್ಡ್ ಆಗುತ್ತೆ, ಆ್ಯಂಡ್ ದೆನ್ ಅಡೆಪ್ಟ್ ಆಗುತ್ತೆ, ಪ್ರೊಫಿಷಿಯೆಂಟ್ ಆಗುತ್ತೆ, ಆ್ಯಂಡ್ ದೆನ್ ಡೆಕ್ಸ್ಟೋರಿಯಸ್ ಅಂತ ಆಗುತ್ತೆ, ಸರಿನಾ? ಡಿಲಿಟೇರಿಯಸ್ ಅಂತ ಒಂದು ಬರುತ್ತೆ. ಆ ವರ್ಡ್ಗೆ ಮತ್ತು ಡೆಕ್ಸ್ಟೋರಿಯಸ್ಗೆ ನೀವು ಕನ್ಫ್ಯೂಷನ್ ಆಗೋದು ಬೇಡ. ಡೆಕ್ಸ್ಟೋರಿಯಸ್ ಅಂದರೆ ಏನು ಅಂತಂದರೆ ಸ್ಕಿಲ್ಡ್ ಅಂತ ಹೇಳ್ತೀವಿ, ಸರಿನಾ? ಆ್ಯಂಡ್ ದೆನ್ ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಅಪೋಸಿಟ್ ವರ್ಡ್ ಯಾವುದು? ಮೀನ್ಸ್ ಈ ಅಡ್ರಾಯ್ಡ್ಗೆ ಮೀನ್ಸ್ ಸ್ಕಿಲ್ಡ್ ಇದ್ದಾನೆ ಅಂತಂದರೆ ಸ್ಕಿಲ್ ಇಲ್ಲದೆ ಇರ್ತಕ್ಕಂತಹ ವ್ಯಕ್ತಿ, ಚತುರನ್ ಇಲ್ಲದೆ ಇರ್ತಕ್ಕಂತಹ ವ್ಯಕ್ತಿ, ಚಾಣಾಕ್ಷ ಇಲ್ಲದೆ ಇರ್ತಕ್ಕಂತಹ ವ್ಯಕ್ತಿ. ಚಾಣಕ್ಯನನ್ನು ಒಂದು ಕಡೆ ಕುಳಿತಾಗ ಅವನ ಅಪೋಸಿಟ್ ಇರ್ತಕ್ಕಂಥ ವ್ಯಕ್ತಿ ಮೀನ್ಸ್ ಮೂರ್ಖ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಮೂರ್ಖ ವ್ಯಕ್ತಿಗೆ ನಾವೇನಂತ ಹೇಳ್ಬೋದು? ಕ್ಲಮ್ಸಿ ಅಂತ ಹೇಳ್ಬೋದು. ಓಕೆ, ಇನೆಪ್ಟ್ ಮೀನ್ಸ್ ಅವನಿಗೆ
ಈ ಒಂದು ಸ್ಕಿಲ್ ಇಲ್ಲ ಅಂತ ಹೇಳ್ಬೋದು, ಸರಿನಾ. ಇಲ್ಲಿ ಎಪ್ಟ್ ಅಂತ ಕೂಡ ನೀವು ಹಾಕೊಳ್ಬೋದು, EPT, ಸರಿನಾ. ಎಪ್ಟ್ಗೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ, ಇನೆಪ್ಟ್ ಅಂತ ಆಗುತ್ತೆ, ಸರಿನಾ. ಇನೆಪ್ಟ್ ಅಂದ್ರೆ ಏನಂತ ಹೇಳ್ತೀವಿ, ಚಾಣಾಕ್ಷ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ, ಮೂರ್ಖ ವ್ಯಕ್ತಿ ಅಂತ ಹೇಳ್ತೀವಿ, ಸರಿನಾ. ಅಕ್ವಾರ್ಡ್ ಅಂದ್ರೂ ಕೂಡ ನಿಮಗೆ ಸೇಮ್ ಅದೇ ಮೀನಿಂಗ್ ಕೊಡುತ್ತೆ. ಆ್ಯಂಡ್ ದೆನ್ ಅನ್ಸ್ಕಿಲ್ಡ್ ಪರ್ಸನ್, ಆ್ಯಂಡ್ ದೆನ್ ಬಗ್ಲಿಂಗ್ ಅಂತ ಹೇಳ್ತೀವಿ, ಸರಿನಾ. ಬಗ್ಲಿಂಗ್, ಕಂಪ್ಯೂಟರಲ್ಲಿ ಬಗ್ಸ್ ಇದಾವೆ, ಬಗ್ಸ್ ಮೀನ್ಸ್ ಅದನ್ನು ಸ್ಲೋ ಮಾಡ್ತಾ ಇದೆ, ಬಗ್ಲಿಂಗ್ ಮೀನ್ಸ್ ಅದನ್ನು ಹೇಗೆ ಅಂತ ಅವನು ಕೂಡ ಸ್ಲೋ ಮಾಡ್ತಾ ಇರ್ತಾನೆ. ಸ್ಲೋ ಮಾಡೋ ವ್ಯಕ್ತಿ ಹೇಗಿರ್ತಾನೆ, ಒಂದು ರೀತಿ ಅನ್ಸ್ಕಿಲ್ಡ್ ಪರ್ಸನ್ ಆಗಿರ್ತಾನೆ, ಸರಿನಾ. ಸೊ ಫಸ್ಟ್ ವರ್ಡ್ ಯಾವುದಾಗಿದೆ ಇವಾಗ, ಅಡ್ರಾಯ್ಡ್ ಅಂತ ಆಗಿದೆ, ಸರಿನಾ. ಯಾವುದು, ಅಡ್ರಾಯ್ಡ್ ಅಂದರೆ ಏನಂತ ಹೇಳ್ತೀವಿ, ಸ್ಕಿಲ್ಡ್ ಪರ್ಸನ್, ಅಡಪ್ಟ್ ಪರ್ಸನ್, ಪ್ರೊಫಿಷಿಯಂಟ್ ಪರ್ಸನ್, ಆ್ಯಂಡ್ ದೆನ್ ಡೆಕ್ಸ್ಟೋರಿಯಸ್ ಪರ್ಸನ್, ಇಲ್ಲ ಅಂತಂದರೆ ಡೆಫ್ಟ್ ಪರ್ಸನ್ ಅಂತ ಹೇಳ್ತೀವಿ, ಸರಿನಾ. ಎಲ್ಲವೂ ಕೂಡ ಬರ್ಕೊಂಡು ಇಟ್ಕೊಳ್ಳಿ ಇದರಲ್ಲಿರೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪೋಸಿಟ್ ವರ್ಡ್ ಯಾವುದು ಅಂತ ನೋಡಿದ್ರೆ, ಕ್ಲಮ್ಸಿ ಅಂತ ಹೇಳ್ತೀವಿ, ಇನೆಪ್ಟ್ ಅಂತ ಹೇಳ್ತೀವಿ, ಅಕ್ವಾರ್ಡ್ ಅಂತ ಹೇಳ್ತೀವಿ, ಅನ್ಸ್ಕಿಲ್ಡ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಬಗ್ಲಿಂಗ್ ಅಂತ ಹೇಳ್ತೀವಿ, ಸರಿನಾ. ಏನು ಸೈಲೆಂಟ್ ಆಗುತ್ತೆ, ಬಗ್ಲಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂತ ನೋಡೋದಾದ್ರೆ ಅಡ್ವೊಕೇಟ್ ಅಂತ ಇದೆ. ಓಕೆ, ಅಡ್ವೊಕೇಟ್ದು ಸಿನಾನಿಮ್ದು ಏನೇನಾಗುತ್ತೆ, ಅಡ್ವೊಕೇಟ್ ಅಂದರೆ ಏನು, ಅಡ್ವೊಕೇಟ್ ಅಂದರೆ ನಾವೇನಂತ ಹೇಳ್ತೀವಿ, ವಕೀಲ ಅಂತ ಕರಿತೀವಿ. ಮೀನ್ಸ್ ನಮಗೆ ಒಬ್ಬ ಹೆಲ್ಪ್ ಮಾಡೋನು, ನಮಗೆ ಸಹಾಯ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ತೀವಿ, ಸರಿನಾ. ಸೊ ಅಡ್ವೊಕೇಟ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೆಂಟೆನ್ಸಲ್ಲಿ ಹೇಳೋದಾದ್ರೆ, ದ ಅಡ್ವೊಕೇಟ್ ಆರ್ಗ್ಯೂಡ್ ಫಾರ್ ದ ರೈಟ್ಸ್ ಆಫ್ ದ ಮಾರ್ಜಿನಲೈಸ್ಡ್ ಕಮ್ಯುನಿಟಿ. ಮೀನ್ಸ್ ವಕೀಲರು ಅಳಿವಿನಂಚಿನಲ್ಲಿರುವ ಸಮುದಾಯದ ಹಕ್ಕುಗಳಿಗಾಗಿ ವಾದಿಸಿದರು, ಸರಿನಾ. ಮಾರ್ಜಿನಲೈಸ್ಡ್ ಅಂದರೆ ನಾವೇನಂತ ಹೇಳ್ತೀವಿ, ಅಂಚಿನಲ್ಲಿರುವ ಅಂತ ಹೇಳ್ತೀವಿ. ಸೊ ಇಲ್ಲಿ ವಕೀಲರು ಅಂತಂದರೆ ಅಡ್ವೊಕೇಟ್ ಅಂತ ಹೇಳ್ತೀವಿ. ಮೀನ್ಸ್ ವಕೀಲ ಏನು ಮಾಡ್ತಾನೆ, ನಮಗೆ ಸಹಾಯ ಮಾಡ್ತಾನೆ. ಕೆಲವೊಂದು ವಕೀಲರು ನಮಗೆ ಧೋಕಾ ಕೊಡ್ತಾರೆ, ಓಕೆ, ಬಟ್ ವಕೀಲ ಅನ್ನೋ ವರ್ಡ್ ಏನಂತ ಹೇಳುತ್ತೆ, ಮೀನ್ಸ್ ಅಡ್ವೊಕೇಟ್ ಅನ್ನೋ ವರ್ಡ್ ಏನಂತ ಹೇಳುತ್ತೆ, ಲಾಯರ್ ಅನ್ನೋ ವರ್ಡ್ ಏನಂತ ಹೇಳುತ್ತೆ ಅಂದರೆ ನಮಗೆ ಸಹಾಯ ಮಾಡುವ ವ್ಯಕ್ತಿ ಅಂತ ಹೇಳುತ್ತೆ, ಸರಿನಾ. ಸೊ ಇದಕ್ಕೆ ಸಿನೋನಿಮ್ಸ್ ಯಾವುದಾಗುತ್ತೆ ಅಡ್ವೊಕೇಟ್ಗೆ, ಲಾಯರ್ ಅಂತ ಆಗುತ್ತೆ. ಹೌದು, ಲಾಯರ್ ನಮಗೆ ಕೇಳ್ತಾರೆ, ನಮಗೆ ಸಹಾಯ ಮಾಡ್ತಾರೆ, ನಮಗೆ ನಮ್ಮ ಹತ್ರದೊಂದು ಮಾತು ಕೇಳಿ ಅಲ್ಲಿ ಕೂಡ ಜಡ್ಜ್ಗೆ ಹೇಳಿ ನಮಗೆ ಒಂದು ಸತ್ಯವಾದ ಒಂದು ಮಾಹಿತಿಯನ್ನು ಒದಗಿಸ್ತಾರೆ, ನಮಗೆ ಸತ್ಯವಾದ ನ್ಯಾಯವನ್ನು ಒದಗಿಸ್ತಾರೆ, ಯಾರು, ಲಾಯರ್ಗಳು ಸರ್. ಬಟ್ ನಮ್ಮ ಇಂಡಿಯನ್ಸು ಲಾಯರ್ಗಳು ಎಲ್ಲವರು ಕೂಡ ಅಂತ ಹೇಳೋಕ್ಕಾಗಲ್ಲ. ಬಟ್ ಕೌನ್ಸಿಲರ್ಸ್ ಕೂಡ ನಮ್ಗೆ ಹೆಲ್ಪ್ ಮಾಡ್ತಾರೆ. ಓಕೆ, ನಾವು ಮೆಂಟಲಿ ಏನಾದರೂ ನಮಗೆ ಇಲ್ಲಾಗಿತ್ತು, ಮೀನ್ಸ್ ಮೆಂಟಲಿ ನಾವೇನಾದರೂ ಪ್ರಾಬ್ಲಮಲ್ಲಿ ಇದ್ವಿ ಅಂತಂದರೆ ನಾವು ಯಾರ ಹತ್ರ ಹೋಗ್ತೀವಿ, ಕೌನ್ಸಿಲರ್ಸ್ ಹತ್ರ ಹೋಗ್ತೀವಿ, ಸರಿನಾ. ಕೌನ್ಸಿಲರ್ಸ್ ಹತ್ರ ಹೋಗಿ, ಸರ್ ಹೀಗೀಗೆ ಆಗ್ತಾ ಇದೆ, ಮೇಡಮ್ ಹೀಗೀಗೆ ಆಗ್ತಾ ಇದೆ, ಓಕೆ ನನಗೆ ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ, ಸೊ ನನಗೆ ಸಹಾಯ ಮಾಡಿ, ನನಗೆ ಇವಾಗ ನಿದ್ದೆ ಬರೋವಾಗ ಸಹಾಯ ಮಾಡಿ, ನನಗೆ ಅವಳು ನೆನಪು ಬರ್ತಿದ್ದಾಳೆ, ಅವಳು ನೆನಪಿಂದ ನಾನು ದೂರ ಬರುವಾಗ ನನಗೆ ಸಹಾಯ ಮಾಡಿ, ನನಗೆ ಯಾವುದೋ ದುಡ್ಡಿಲ್ಲ, ನನಗದು ಕೊರಗೆ ಕಾಡ್ತಾ ಇದೆ, ನನಗೆ ಸಹಾಯ ಮಾಡಿ, ನಾನು ಏನು ಮಾಡಬೇಕು ಅಂತ ನಾವು ಕೌನ್ಸಿಲರ್ ಹತ್ರ ಹೋಗಿ ಕೇಳ್ತೀವಲ್ವಾ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಕೌನ್ಸಿಲ್ ಅಂತ ಹೇಳ್ತೀವಿ. ಸೊ ಕೌನ್ಸಿಲ್ ಅನ್ನೋದು ಕೂಡ ನಿಮಗೆ ಲಾಯರ್ಸ್ ನಿಮ್ಮೆ ಆಗುತ್ತೆ, ಅಡ್ವೊಕೇಟ್ಸ್ ನಮ್ಮೇ ಆಗುತ್ತೆ. ಆ್ಯಂಡ್ ದೆನ್ ಅಟಾರ್ನಿ ಅಂತ ಹೇಳ್ತೀವಿ, ಸರಿನಾ. ಈ ಅಟಾರ್ನಿ ಅನ್ನೋರು ಕೂಡ ಹೇಗೆ ಅಂತ, ಇವರು ಕೂಡ ನಮಗೆ ಸಹಾಯ ಮಾಡುವಂತಹ ವ್ಯಕ್ತಿಗಳೇ ಅಂತ ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ಸಾಲಿಸಿಟರ್ ಅಂದರೆ ಈ ಒಂದು ಅಟಾರ್ನಿಯ ಸ್ವಲ್ಪ ಕೆಳಗಡೆ ಅಂತ ಹೇಳ್ತೀವಿ. ಸೊ ಈ ಸಾಲಿಸಿಟರ್ ಕೂಡ ನಮಗೆ ಹೆಲ್ಪ್ ಮಾಡ್ತಕ್ಕಂಥ ಒಬ್ಬ, ಮೀನ್ಸ್ ನಮ್ಮಿಂದ ಒಂದು ಕೇಳಿಕೊಂಡು ಸೊ ಒಂದು ಸೊಲ್ಯೂಷನ್ ಕೊಡ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಲೀಗಲ್, ಆ್ಯಂಡ್ ದೆನ್ ರೆಪ್ರೆಸೆಂಟೇಟಿವ್ ಅಂತ ಹೇಳ್ತೀವಿ, ಸರಿನಾ. ಸೊ ಇದೆಲ್ಲ ಕೂಡ ಇದಕ್ಕೆ ಸಿನೋನಿಮ್ ವರ್ಡ್ಗಳಾಗ್ತವೆ. ಸೊ ಇದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ, ನಮಗೆ ಹೆಲ್ಪ್ ಮಾಡೋರು ಒಂದು ರೀತಿ ಆದರೆ ನಮಗೆ ಎದುರಿರ್ತಕ್ಕಂಥ ವ್ಯಕ್ತಿ, ಮೀನ್ಸ್ ಅವರನ್ನು ನಾವೇನಂತ ಹೇಳ್ತೀವಿ, ಅಪೋನೆಂಟ್ ಅಂತ ಹೇಳ್ತೀವಿ, ಸರಿನಾ. ಅಪೋನೆಂಟ್. ಆ್ಯಂಡ್ ದೆನ್ ಅಡ್ವರ್ಸರಿ ಅಂತ ಹೇಳ್ತೀವಿ. ಅಡ್ವರ್ಸರಿ ಅಂದರೂ ಕೂಡ ಏನಾಗುತ್ತೆ, ನಮ್ಮ ವಿರೋಧಿ ಅಂತ ಆಗುತ್ತೆ, ಮೀನ್ಸ್ ನಮಗೆ ಹೆಲ್ಪ್ ಮಾಡದೇ ಇರ್ತಕ್ಕಂಥ ವ್ಯಕ್ತಿ ಅಂತ ಆಗುತ್ತೆ, ಸರಿನಾ. ಎಲ್ಲವೂ ಕೂಡ ಇದರ ಅಪೋಸಿಟ್ ಆಗುತ್ತೆ. ಆ್ಯಂಡ್ ಆ್ಯಂಟಾಗೋನಿಸ್ಟ್ ಅಂತ ಹೇಳ್ತೀವಿ, ಸರಿನಾ. ಆ್ಯಂಟಾಗೋನಿಸ್ಟ್, ಆ್ಯಂಟಿ ಅಂತಂದರೆ ವಿರೋಧಿ ಅಂತಲೇ ವರ್ಡ್ ಕೊಡುತ್ತೆ. ಆ್ಯಂಟಿ ನ್ಯಾಷನಲಿಸ್ಟ್ ಅಂತ ವರ್ಡ್ಗಳನ್ನು ನೀವು ಆಲ್ಮೋಸ್ಟ್ 2014 ಇಲ್ಲಿವರೆಗೂ ಕೇಳ್ತಾನೆ ಬರ್ತಿರ್ತೀರ, ಸರಿನಾ. ಯಾವುದಾದ್ರೂ ಒಂದು ಪಕ್ಷದ ವಿರುದ್ಧ ಮಾತಾಡಿದ್ರೆ ಸಾಕು, ಹಿ ಈಸ್ ಆ್ಯಂಟಿ ನ್ಯಾಷನಲಿಸ್ಟ್ ಥರ ಘೋಷಣೆ ಮಾಡ್ತಿದ್ದಾರೆ ಇವಾಗ. ಓಕೆ, ಸೊ ಲೈಕ್ ದಟ್ ಆ್ಯಂಟಿ ಅನ್ನೋ ವರ್ಡ್ ನೀವು ಕೇಳಿರ್ತೀರ. ಸೊ ಆ್ಯಂಟಾಗೋನಿಸ್ಟ್ ಅಂದರೂ ಕೂಡ ಹೇಗೆ ಅಂತಂದರೆ ಒಂದು ರೀತಿ ನಮ್ಮ ಒಂದು ಮನುಷ್ಯರ ಮೇಲೆ ಅಥವಾ ನಮ್ಮ ಯಾವುದೋ ಒಬ್ಬ ವ್ಯಕ್ತಿಯ ವಿರುದ್ಧ ಆಗಿ ನಿಲ್ತಕ್ಕಂಥ ವ್ಯಕ್ತಿ ಆ್ಯಂಟಾಗೋನಿಸ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕ್ರಿಟಿಕ್ ಮೀನ್ಸ್ ಇವಾಗ ನಮ್ಮ ಎದುರುಗಡೆ ಇರೋರು ನಮಗೆ ಯಾವಾಗಲೂ ಕೂಡ ಪ್ರೇಸ್ ಮಾಡ್ತಾರೆ. ಪ್ರೇಸ್ ಮಾಡಲ್ಲ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಏನಾದರೂ ನಮಗೆ ಪ್ರೇಸ್ ಮಾಡ್ದ ಅಂದರೆ ಅವ್ನು ನಾರ್ಮಲಿ ನಮ್ಮ ಜಸ್ಟ್ ವಿರೋಧಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಹೇಗೆ ಅಂದರೆ ಇಮ್ಮಡಿಫಿಕೇಶನ್ನೇ ಆಗಿರಬೇಕು, ಸರಿನಾ. ನಮ್ಮ ವಿರೋಧಿಯಾಗಿಯೂ ಕೂಡ ನಮಗೆ ಒಂದು ಪ್ರೇಸ್ ಮಾಡ್ತಾ ಇದ್ದಾನೆ ಅಂದರೆ. ಆ್ಯಂಡ್ ದೆನ್ ಅಪೋನೆಂಟ್ ಅಂತ ನಾವು ಹೇಳ್ತೀವಿ. ಇದು ಸಿಂಪಲ್ ವರ್ಡ್ಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಏನಿದೆ ಅಂತ ನೋಡಿದ್ರೆ ಅಫೇಬಲ್ ಅಂತ ಇದೆ, ಸರಿನಾ. ಅಫೇಬಲ್ ಸಿನಾನಿಮ್ ಏನಿದೆ, ಅಫೇಬಲ್. ದ ಶಾಪ್ ಕೀಪರ್ ವಾಸ್ ವೆರಿ ಅಫೇಬಲ್ ಆ್ಯಂಡ್ ಗೇವ್ ಅಸ್ ಅ ಡಿಸ್ಕೌಂಟ್. ಆ ಶಾಪ್ ಕೀಪರ್ ಏನಿದಾನಲ್ವಾ, ಅವನು ಒಂದು ರೀತಿ ಸ್ನೇಹಪರನಾಗಿದ್ದಾನು, ಸರಿನಾ. ಸ್ನೇಹಪರನಾಗಿರ್ತಾನೆ ಆತ. ಸೊ ಅಂಗಡಿಯವನು ತುಂಬ ಸ್ನೇಹಪರನಾಗಿದ್ದಾನು ಮತ್ತು ನಮಗೆ ರಿಯಾಯಿತಿಯನ್ನು ನೀಡಿದನು, ಸರಿನಾ. ಇವಾಗ ಅಂಗಡಿಯವನು ಏನಿದೆ ಒಂದು ರೀತಿ ಫ್ರೆಂಡ್ಲಿ ಆಗಿದ್ದಾನೆ ರೀ. ಅಫೇಬಲ್ ಅಂದರೆ ಏನು ಅಂತಂದರೆ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಮೀನ್ಸ್ ಒಂದು ರೀತಿ ಎಲ್ಲವೂ ಕೂಡ ಅರ್ಥ ಮಾಡ್ಕೊಳ್ಳೋಂಥ ವ್ಯಕ್ತಿ, ನಮ್ಮ ಮನಸ್ಸಿಂದ ಅರ್ಥ ಮಾಡ್ಕೊಳ್ಳೋಂಥ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ ಅಂತ ಹೇಳ್ತೀವಿ. ಸೊ ಅಫೇಬಲ್ ಅಂದರೆ ಏನು ಕೊಡುತ್ತೆ, ಫ್ರೆಂಡ್ಲಿ ಅಂತ ಕೊಡುತ್ತೆ ಇನ್ ನಾರ್ಮಲ್ ವರ್ಡಲ್ಲಿ. ಸೊ ಅಮಿಯೇಬಲ್, ಓಕೆ, ಅಮಿಯೇಬಲ್, ಅಮ್ಮಿ ಅಂತ ಬಂತು ಅಂದರೆ, ಅಮ್ಮಿ ಅಂತ ನೀವು ಕೆಲವರು
ನಿಮ್ಮ ತಾಯಿಯನ್ನು ಅಥವಾ ನಿಮ್ಮ ಮಾಮನ್ನು, ನಿಮ್ಮ ಮದರನ್ನು ನೀವೇನಂತ ಕರಿತೀರಿ, ಅಮ್ಮಿ ಅಂತ ಕರಿತಿರ್ತೀರಾ, ಸರಿನಾ? ನಾಟ್ ಉರ್ದುವಲ್ಲಿ ಅಮ್ಮಿ ಅಂತಲ್ಲ, ನಾರ್ಮಲ್ ಆಗಿ ಎಷ್ಟೋ ಜನ ಕರಿತಿರ್ತಾರೆ ಅಮ್ಮಿ 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 ಅಪ್ಪ ಅಂತ. ಓಕೆ, ಸೊ ಅಮ್ಮಿ ಅಂತಂದರೆ ಅಮ್ಮಿ ಹೇಗಿರ್ತಾರೆ ಮೀನ್ಸ್ ಮದರ್ ಹೇಗಿರ್ತಾರೆ, ಒಂದು ರೀತಿ ಫ್ರೆಂಡ್ಲಿ ಆಗೇ ಇರ್ತಾರೆ ಮಕ್ಕಳ ಜೊತೆ, ಸರಿನಾ? ಅಪ್ಪ ಹೇಗಿರ್ತಾರೆ, ಒಂದು ರೀತಿ ಹೊರಟಾಗೇ ಇರ್ತಾರೆ. ಸೊ ಅಮಿಯಬಲ್ ಮೀನ್ಸ್ ಅಮ್ಮಿ ಅಂತಂದರೆ ಏನು ಅಂತ ಕೊಡುತ್ತೆ, ಒಂದು ರೀತಿ ಫ್ರೆಂಡ್ಲಿ ಅಂತ ಕೊಡುತ್ತೆ. ಸೊ ಅಮ್ಮಿ ಅಂತ ಯಾವಾಗಲೇ ಬರಲಿ ನಿಮಗೆ, ಅದ್ರ ಮುಂದೆ ಏನಿದೆ ಅಂತ ಬೇಕಾಗಿಲ್ಲ, ಒಟ್ಟಿನಲ್ಲಿ ಅದು ಫ್ರೆಂಡ್ಲಿ ಅಂತ ನೀವು ತಲೆಯಲ್ಲಿ ತೊಗೊಳ್ಬೇಕಷ್ಟೇ ಆ ವರ್ಡ್ಗೆ, ಸರಿನಾ? ಸೊ ಅಮಿಯಬಲ್ ಅಂದರೆ ಹೇಗೆ ಅಂದರೆ ಒಂದು ರೀತಿ ಫ್ರೆಂಡ್ಲಿ ಇರ್ತಕ್ಕಂಥ ವ್ಯಕ್ತಿ. ಆ್ಯಂಡ್ ದೆನ್ ಜೀನಿಯಲ್ ಅಂತ ಹೇಳ್ತೀವಿ. ಸೊ ಜೀನಿಯಲ್ ಅಂದರೂ ಕೂಡ ಒಂದು ರೀತಿ ಫ್ರೆಂಡ್ಲಿ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕಾರ್ಡಿಯಲ್, ಹೃದಯವಂತ, ಸರಿನಾ? ಮಮ್ಮಿ ಹೇಗಿರ್ತಾರೆ ಮೀನ್ಸ್ ಅಮ್ಮಿ ಹೇಗಿರ್ತಾರೆ, ಅಮಿಯಬಲ್ ಹೇಗಿರ್ತಾರೆ, ಫ್ರೆಂಡ್ಲಿ ಹೇಗಿರ್ತಾರೆ ಮೀನ್ಸ್ ಹೃದಯವಂತರು ಇರ್ತಾರೆ, ಸರಿ? ನಮ್ಮ ಫ್ರೆಂಡ್ಸ್ ಹೇಗಿರ್ತಾರೆ ಅಮಿಕೇಬಲ್ ಅಂತ ಹೇಳ್ತೀವಿ. ಸೊ ಅವ್ರು ಹೇಗಿರ್ತಾರೆ ಅಂದರೆ ಫ್ರೆಂಡ್ಲಿ ಆಗಿರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಸೋಷಿಯಬಲ್ ಇರೋರು ಕೂಡ ಕೆಲವೊಬ್ಬರು ರೆಸ್ಟ್ರಿಕ್ಟ್ ಮಾಡ್ಕೊಂಡು ಇಟ್ಕೊಳ್ತಾರೆ, ನಾನು ಈ ಥರದವ್ರ ಜೊತೆ ಮಾತ್ರ ಮಾತಾಡೋದು, ನಾನು ಎತ್ತರ ಇರೋರ ಜೊತೆ ಮಾತ್ರ ಮಾತಾಡೋದು, ನಾನು ಈಸ್ಟ್ ಕ್ಯಾಸ್ಟ್ದವ್ರ ಜೊತೆ ಮಾತ್ರ ಮಾತಾಡೋದು, ನಾನು ಈ ಧರ್ಮದವ್ರ ಜೊತೆ ಮಾತ್ರ ಮಾತಾಡೋದು, ಹಾಗಲ್ಲ. ಸೊ ಸೋಷಿಯಬಲ್ ಎಲ್ಲರಿಗೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ, ಸೊ ಎಲ್ಲರೂ ಕೂಡ ನನ್ನ ಫ್ರೆಂಡ್ಸ್ ಥರ. ಸೊ ಆ ಥರ ಇದು ಸೋಷಿಯಬಲ್ ಅಂತ ಬರುತ್ತೆ. ಸೊ ಅಫೇಬಲ್ ಸಿನೋನಿಮ್ಸ್ ಆಗೋದು ಬರುತ್ತೆ, ಅಮಿಯಬಲ್ ಅಂತ ಬರುತ್ತೆ, ಜೀನಿಯಲ್ ಅಂತ ಬರುತ್ತೆ, ಆ್ಯಂಡ್ ದೆನ್ ಕಾರ್ಡಿಯಲ್ ಅಂತ ಬರುತ್ತೆ, ಆ್ಯಂಡ್ ದೆನ್ ಸೋಷಿಯಬಲ್ ಅಂತ ಬರುತ್ತೆ, ಸರಿನಾ? ಕಾರ್ಡಿಯಲ್ ಸ್ಪೆಲ್ಲಿಂಗ್ ಏನಿದೆ, CORDIAL, CAR ಬರಲ್ಲ, ಕಾರ್ಡಿಯಲ್ ಅಲ್ಲ, ಕಾರ್ಡಿಯಲ್. ಓಕೆ, ಕಾರ್ಡಿಯಲ್ ಅಂತಂದ್ರೆ ಏನು ಹೇಳ್ತೀವಿ, ಕಾರು, ಕಾರ್, ಆ್ಯಂಡ್ ದೆನ್ ಡಯಾಲ್, ಕಾರ್ಡಿಯಲ್. ಓಕೆ, ಕಾರ್ಡಿಯಲ್. ಆ್ಯಂಡ್ ದೆನ್ ನಮಗೆ ಬೇಜಾರಾದಾಗ ನಾವು ಯಾರಿಗೆ ಡಯಲ್ ಮಾಡ್ತೀವಿ, ನಮ್ಮ ಹೃದಯಕ್ಕೆ ಸಮೀಪ ಇರೋರಿಗೆ ಮೀನ್ಸ್ ಕಾರ್ಡ್ಗೆ ಸಮೀಪ ಇರೋರಿಗೆ, ಕಾರ್ಡಿಯಲ್ ಅವ್ರಿಗೆ ನಾನು ಕಾಲ್ ಮಾಡ್ತಿರ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಅಲೂಫ್ ಅಂದರೆ ಏನಂತ ಹೇಳ್ತೀವಿ, ಒಂದು ರೀತಿ ಅನ್ಫ್ರೆಂಡ್ಲಿ. ಅಲೂಫ್ ಅಂದರೆ ಅಲಾಗಿರ್ತಾರೆ ಅವರು, ಅಲಾಗ್ ಅಂತ ನೆನ್ಪಿಟ್ಕೊಳ್ಳಿ. ಹಿಂದಿಯಲ್ಲಿ ಅಲಾಗ್ ಅಂದರೆ ಏನು, ಸ್ವಲ್ಪ ದೂರ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದಲ್ವಾ? ಸೊ ಇಲ್ಲಾಂದರೆ ಬೇರೆ ಇರ್ತಕ್ಕಂಥ ವ್ಯಕ್ತಿ ಅಲಾಗ್, ಈಸ್ ಅ ಅಲಾಗ್ ಪರ್ಸನ್, ಈಸ್ ಅ ಅಲಗಿ ಮನುಷ್ಯ, ಸಾರಿ ಏನಂತ ಹೇಳ್ತೀವಿ, ಲೋಹ ಅಂತ ಹೇಳ್ತೀವಲ್ಲ, ಅವತ್ತು ಅಲಗಿ ಲೋಹ ಅಂತ ಹೇಳ್ತೀವಿ. ಸೊ ಅಲಗ್ ಅಂದರೆ ಒಂದು ರೀತಿ ದೂರ ಇರೋರು ಹೇಗಿರ್ತಾರೆ ಅಂದರೆ ಅನ್ಫ್ರೆಂಡ್ಲಿ ಆಗಿರ್ತಾರೆ, ಸರಿನಾ? ಸೊ ಅಲೂಫ್ ಅಂದರೆ ಏನಂತ ಹೇಳ್ತೀವಿ, ಅಲಾಗ್ ಅಂತ ನಾವು ಹಿಂಗೆ ನೆನ್ಪಿಟ್ಕೊಳ್ಳೋಕ್ಕೆ ಹೇಳ್ತಾ ಇದ್ದೀನಿ ಜಸ್ಟ್. ಸೊ ಅಲೂಫ್ ಅಂದರೆ ಹೇಗೆಂದರೆ ಅವ್ರ ರೀತಿ ಅನ್ಫ್ರೆಂಡ್ಲಿ ಆಗಿರ್ತಕ್ಕಂಥ ವ್ಯಕ್ತಿಗಳು. ಆ್ಯಂಡ್ ದೆನ್ ಅವರು ಒಂದು ರೀತಿ ಕ್ರೂರವಾಗಿರ್ತಕ್ಕಂಥ ವ್ಯಕ್ತಿಗಳು, ಹಾಸ್ಟೈಲ್ ಇರ್ತಕ್ಕಂಥ ವ್ಯಕ್ತಿಗಳು. ಆ್ಯಂಡ್ ದೆನ್ ಅವರು ಒಂದು ರೀತಿ ಪೆರಿಶ್ ವ್ಯಕ್ತಿಗಳು, ಪೆರಿಶ್ ವ್ಯಕ್ತಿಗಳು ಅಂತ ಹೇಳ್ತೀವಿ. ಮೀನ್ಸ್ ಒಂದು ರೀತಿ ಕ್ರೂರ ವ್ಯಕ್ತಿಗಳು. ಕೋಲ್ಡ್ ಯಾಕೆ ಬಂದಿದೆ ಸರ್, ಕೋಲ್ಡ್ ಬ್ಲಡೆಡ್ ಅಂತ ಹೇಳ್ತೀವಲ್ವಾ? ಕೋಲ್ಡ್ ಅಂದರೂ ಕೂಡ ಒಂದು ರೀತಿ ಹೇಗೆ ಅಂದರೆ ಅವ್ರು ನಮ್ಮ ವಿರೋಧಿಗಳು ಅಂತ, ಆ ರೀತಿ ಮೀನ್ಸ್ ಅನ್ಫ್ರೆಂಡ್ಲಿ ಆಗಿರ್ತಕ್ಕಂಥ ವ್ಯಕ್ತಿಯೇ ಅಂತ ಹೇಳ್ತೀವಿ. ಮೀನ್ಸ್ ಹಾಟ್ ಇದ್ದರೆ ಲೈಕ್ ಮೀನ್ಸ್ ಹಾಟ್ ವಾಟರ್, ಕೋಲ್ಡ್ ವಾಟರ್ ಅಂತ ತಗೊಳ್ಳಿ. ಸೊ ಇದರಲ್ಲಿ ಯಾವ್ದು ನಿಮಗೆ ಇಷ್ಟ ಆಗುತ್ತೆ, ಹಾಟ್ ವಾಟರ್ ಇಷ್ಟ ಆಗುತ್ತಾ, ಕೋಲ್ಡ್ ವಾಟರ್ ಇಷ್ಟ ಆಗುತ್ತಾ, ತಣ್ಣೀರು ನಿಮ್ಗೆ ಇಷ್ಟ ಆಗುತ್ತಾ, ಬಿಸಿನೀರು ಇಷ್ಟ ಆಗುತ್ತಾ? ಸ್ವಲ್ಪ ಬಿಸಿ ಅಂದರೆ ಫುಲ್ ಸುಡಿದಿರಬಾರ್ದು, ಅದು ಆಗಲ್ಲ. ಬಟ್ ಸ್ವಲ್ಪ ಹಾಟ್ ಇರೋದು ನಿಮ್ಗೆ ಇಷ್ಟ ಆಗುತ್ತೆ, ಕೋಲ್ಡ್ ಇರೋದು ಹೇಗೆ ಅಂದರೆ ಒಂದು ರೀತಿ ಅನ್ಫ್ರೆಂಡ್ಲಿ ಥರ ನೀವು ಟ್ರೀಟ್ ಮಾಡ್ತೀರಾ, ಹಾಗೆ ನೆನ್ಪಿಟ್ಕೊಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಫ್ಲುಯೆಂಟ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಅಫ್ಲುಯೆಂಟ್ ಅಂದರೆ ಮೀನಿಂಗ್ ಏನು, ಅಫ್ಲುಯೆಂಟ್ ಅಂದರೆ ಅದರ ಮೀನಿಂಗ್ ಏನು ಅಂತ. ಅಫ್ಲುಯೆಂಟ್ ಅಂದರೆ ಶ್ರೀಮಂತ ಅಂತ ಹೇಳ್ತೀವಿ, ಸರಿನಾ? ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೆಂಟೆನ್ಸ್ ಏನಂತ ನೋಡೋಣ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ. ದ ಅಫ್ಲುಯೆಂಟ್ ಬಿಸ್ನೆಸ್ ಮ್ಯಾನ್ ಡೊನೇಟೆಡ್ ಅ ಲಾರ್ಜ್ ಸಮ್ ಆಫ್ ಮನಿ ಟು ಚಾರಿಟಿ ಅಂದರೆ ಏನು, ದಾನ ಮಾಡುವುದು, ಸರಿನಾ? ಚಾರಿಟಿ ಅಂದರೆ ಒಂದು ದಾನದ ಸಂಸ್ಥೆಗೆ ಒಂದು ದಾನ ಮಾಡುವುದು ಅಂತ ಹೇಳ್ತೀವಿ. ಶ್ರೀಮಂತ ಉದ್ಯಮಿ ದಾನಕ್ಕೆ ದೊಡ್ಡ ಮೊತ್ತದ ಹಣವನ್ನು ದಾನ ಮಾಡಿದರು, ಸರಿನಾ? ದಾನ ಅನ್ನೋದಕ್ಕೆ ನಾವೇನಂತ ಹೇಳ್ತೀವಿ, ಈ ಡೊನೇಟೆಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಚಾರಿಟಿ ಅನ್ನೋದಕ್ಕೆ ನಾವೇನಂತ ಹೇಳ್ತೀವಿ, ಒಂದು ದಾನಕ್ಕೆ. ದಾನ ಮೀನ್ಸ್ ಈ ಒಂದು ಚಾರಿಟಿ ಫಂಡ್ಗಳು ಇರ್ತಾವೆ ಗೊತ್ತಾ, ಇಲ್ಲಾಂದರೆ ಚಾರಿಟಿ ಅಸೋಸಿಯೇಷನ್ಗಳು ಇರ್ತವೆ, ಮೀನ್ಸ್ ದಾನದ ಅಸೋಸಿಯೇಷನ್ಗಳು ಕನ್ನಡದಲ್ಲಿ ಎಕ್ಸಾಕ್ಟಾಗಿ ಹೇಳೋದಾದರೆ ಬೇರೆ ವರ್ಡ್ಗಳು ಬರ್ತವೆ. ಸೊ ಆ ಒಂದು ಚಾರಿಟಿ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈ ಒಂದು ಅಫ್ಲುಯೆಂಟ್ ಬಿಸ್ನೆಸ್ ಮ್ಯಾನ್ ಏನಿದಾನಲ್ವಾ, ಅಫ್ಲುಯೆಂಟ್ ಬಿಸ್ನೆಸ್ ಮ್ಯಾನ್ ಅಂದರೆ ಒಂದು ರೀತಿ ಶ್ರೀಮಂತ ಆಗಿರ್ತಕ್ಕಂಥ ಉದ್ಯಮಿ ದಾನವನ್ನು ಮಾಡಿದರು, ಸರಿನಾ? ಅಫ್ಲುಯೆಂಟ್ ಅಂದರೆ ಮೀನಿಂಗ್ ಏನು ಕೊಡುತ್ತೆ, ಫ್ಲುಯೆಂಟ್ ಆಗಿ ಹೇಗಿದ್ದಾರೆ, ಫ್ಲುಯೆಂಟಾಗಿ ದಾನ ಮಾಡ್ತಾರೆ ಅವರು. ಯಾರು, ಅಫ್ಲುಯೆಂಟ್ ವ್ಯಕ್ತಿಗಳು, ಸರಿನಾ? ಫ್ಲುಯೆಂಟಾಗಿ ಯಾರು ದಾನ ಮಾಡ್ತಾರೆ, ಅಫ್ಲುಯೆಂಟ್ ವ್ಯಕ್ತಿಗಳು ದಾನ ಮಾಡ್ತಾರೆ ಅಂತ ನೆನ್ಪಿಟ್ಕೊಂಡ್ಬಿಡಿ, ಸರಿನಾ? ಸೊ ಫ್ಲುಯೆಂಟಾಗಿ ಹಣವನ್ನು ಸರಿಸ್ತಿರ್ತಾರೆ, ಶ್ರೀಮಂತ ಆತ, ಸರಿನಾ? ಶ್ರೀಮಂತರು ಇರ್ತಾರೆ. ಸೊ ರಿಚ್ಚು, ಪ್ರಾಸ್ಪರಸ್ ಬ್ಯೂಟಿ, ಓಕೆ, ಅತಿ ಶ್ರೀಮಂತವಾಗಿರ್ತಕ್ಕಂಥ ಬ್ಯೂಟಿ ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ. ಲೈಕ್ ಇನ್ ಇಂಗ್ಲೀಷ್ ಪೋಯಮ್ಸ್ಗಳೆಲ್ಲವೂ ಕೂಡ ನೀವು ಓದ್ತಾ ಇದ್ರೆ, ಇಲ್ಲಾಂದರೆ ನಾವೆಲ್ಸ್ಗಳನ್ನು ಓದ್ತಾ ಇದ್ರೆ ಈ ಒಂದು ವರ್ಡು ಅಲ್ಲಿ ಸಾಕಷ್ಟು ನಿಮಗೆ ಯೂಸ್ ಆಗಿರುತ್ತೆ. ಲೈಕ್ ಲವ್ ಪೋಯಮ್ಸ್ ಏನಿದಾವಲ್ವ, ಸೊ ಅಲ್ಲಿ ನಿಮಗೆ ರೊಮ್ಯಾಂಟಿಕ್ ಪೋಯಮ್ಸ್ಗಳೆಲ್ಲವೂ ಕೂಡ ಈ ಒಂದು ವರ್ಡ್ ಯೂಸ್ ಆಗಿರುತ್ತೆ. ಲೈಕ್ ಯಾವುದು, ಪ್ರಾಸ್ಪರಸ್ ಅಂತ, ಸರಿನಾ? ಇಲ್ಲ ಅಂತಂದರೆ ಈ ನೇಚರ್ ಬಗ್ಗೆ ಬರೆದಿರ್ತಕ್ಕಂಥ ಪೋಯಮ್ಗಳಲ್ಲೂ ಕೂಡ ಈ ಒಂದು ವರ್ಡ್ ಯೂಸ್ ಆಗಿರುತ್ತೆ. ಸೊ ಇದನ್ನು ಕೂಡ ನೆನಪಿಟ್ಕೊಳ್ಬೋದು, ಯಾವುದು, ರಿಚ್ಚು, ಪ್ರಾಸ್ಪರಸ್ಸು. ಆ್ಯಂಡ್ ದೆನ್ ವೆಲ್ ಆಫ್ ಅಂದರೂ ಕೂಡ ನಿಮ್ಗೆ ಏನಂತ ಹೇಳುತ್ತೆ ಅಂದರೆ ಶ್ರೀಮಂತ ಅಂತ ಕೊಡುತ್ತೆ. ಆಪ್ಯುಲೆಂಟ್ ಅಂದರೂ ಕೂಡ ಏನಾಗುತ್ತೆ, ಆಪ್ಯುಲೆಂಟ್ ಅಂದರೂ ಕೂಡ ಶ್ರೀಮಂತ ಅಂತ ಆಗುತ್ತೆ. ಆ್ಯಂಡ್ ದೆನ್ ಅಫ್ಲುಯೆಂಟ್ ಇಲ್ಲ ಮೇಲ್ಗಡೆ ವರ್ಡ್ ಇದೆ, ಸರಿನಾ? ಯಾವ್ದು ಅಫ್ಲುಯೆಂಟ್ಗೆ ಮೀನ್ಸ್ ಶ್ರೀಮಂತಕ್ಕೆ ಸಿನೋನಿಮ್ಸ್ ಯಾವುದು ಬರುತ್ತೆ, ಅಫ್ಲುಯೆಂಟ್ ಅಂತ ಬರುತ್ತೆ, ರಿಚ್ ಅಂತ ಬರುತ್ತೆ, ಪ್ರಾಸ್ಪರಸ್ ಅಂತ ಬರುತ್ತೆ, ವೆಲ್ ಆಫ್ ಅಂತ ಬರುತ್ತೆ, ಆ್ಯಂಡ್ ದೆನ್ ಆಪ್ಯುಲೆಂಟ್ ಅಂತ ಬರುತ್ತೆ, ಆ್ಯಂಡ್ ದೆನ್ ಅಫ್ಯುಲೆಂಟ್ ಅಂತ ಬರುತ್ತೆ, ಸರಿನಾ? OFFLUENT ಆ್ಯಂಡ್ ದೆನ್ OPULEENT, ಸರಿನಾ? ಒಟ್ಟಿನಲ್ಲಿ LUENT ಅಂದರೆ ಎರಡೂ ಕೂಡ ನಿಮಗೆ ಏನಂದರೆ ಶ್ರೀಮಂತ ಅಂತಲೇ ಕೊಡುತ್ತೆ. ಸೊ ಇದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ, ಬಡವ, ಸರಿನಾ? ಬಡವ ಬಲ್ಲಿದ ಅಂತ ನಿಮಗೆ ಹೇಳ್ತೀರಾ ಕನ್ನಡದಲ್ಲಿ ವರ್ಡ್ಗಳು. ಸೊ ಬಡವ ಅಂತ ಹೇಳ್ತೀವಿ, ಪೂರ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಬೇರೆ ವರ್ಡ್ ಹೇಳೋದಾದರೆ ಡೆಸ್ಟ್ಯೂಟ್ ಅಂತ ಹೇಳ್ತೀವಿ, ಸರಿನಾ? ಡೆಸ್ಟ್ಯೂಟ್ ಪರ್ಸನ್ಗಳು ಇವಾಗ ಇನ್ಸ್ಟಿಟ್ಯೂಟಲ್ಲಿ
ಒಂದು ಸೀಟ್ ತೊಗೊಳ್ಬೇಕಂದ್ರೆ ಹರಸಾಹಸ ಪಡ್ತಾ ಇದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಯಾರು? ಡೆಸ್ಟ್ಯೂಟ್ ಪೀಪಲ್ಸ್ ಅಂದರೆ ಯಾರು? ಬಡವ ಜನರು, ಸರಿನಾ? ಬಡವರು ಅಂತ ಹೇಳ್ತೀವಿ, ಅವರು ಡೆಸ್ಟ್ಯೂಟ್. ಸೊ ಇಂಪೆವರ್ಶಿಡ್ ಇವರು ಯಾರು? ಇವರು ಕೂಡ ನಾವು ಬಡವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪೆನಿಲಿಸ್ ಅಂತ ಹೇಳ್ತೀವಿ, ಸರಿನಾ? ಇವರು ನಾವು ಏನಂತ ಹೇಳ್ತೀವಿ? ಈ ಬಡವರು ಅಂತ ಹೇಳ್ತೀವಿ. ಬ್ಯಾಂಕ್ ಕ್ರಪ್ಟ್ ಅನ್ನೋದು ಒಂದು ರೀತಿ ನೆಗೆಟಿವ್ ವರ್ಡ್ ಆಗುತ್ತೆ, ನಾಟ್ ಜಸ್ಟ್ ಬಡವರು ಅಂತ ಆಗಲ್ಲ. ಒಂದು ರೀತಿ ಹೇಗೆ ಅಂದರೆ ಬ್ಯಾಂಕ್ ಕ್ರಪ್ಟ್ ಅಂತಂದರೆ ಏನೂ ಇಲ್ಲದೆ ಇರತಕ್ಕಂಥ ಜಿಪುಣ ವ್ಯಕ್ತಿ ಅಂತ ಕೂಡ ನಾವು ಹೇಳ್ಬೋದು ಇದಕ್ಕೆ. ಲೈಕ್ ಏನೂ ಇಲ್ಲ ಆತನ ಹತ್ರ, ಸೊ ಆ ವ್ಯಕ್ತಿ ಕೂಡ ಹೇಳ್ಬೋದು ಬ್ಯಾಂಕ್ ಕ್ರಪ್ಟ್ ಅಂತ. ಇಲ್ಲಾಂದರೆ ಸ್ವಲ್ಪ ಇದೆ, ಅದನ್ನು ಕೂಡ ಖರ್ಚು ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡತಕ್ಕಂಥ ವ್ಯಕ್ತಿ ಅಂತ ಕೂಡ ಹೇಳ್ಬೋದು ಬ್ಯಾಂಕ್ ಕ್ರಪ್ಟ್, ಸರಿನಾ? ಬ್ಯಾಂಕ್ ಕ್ರಪ್ಟ್ ಅಂತಂದರೆ ಒಂದು ರೀತಿ ಬಡವ ಅಂತ ನಾವು ಹೇಳ್ಬೋದು, ಬಟ್ ಎಕ್ಸಾಕ್ಟ್ ಮೀನಿಂಗ್ ಕೊಡಲ್ಲ, ಬಟ್ ಸಿನಾನಿಮ್ಸಲ್ಲಿ ನಾವು ಆಗ್ಬೋದು. ಲೈಕ್ ಇದು ಯಾವುದಕ್ಕೆ? ಪೂರ್ಗೆ, ಸರಿನಾ? ಪೂರು, ಡೆಸ್ಟಿಟ್ಯೂಟ್ಗೆ, ಇಂಪ್ರೊವೈಸ್ಡ್ಗೆ, ಆ್ಯಂಡ್ ದೆನ್ ಪೆನಿಲಿಸ್ಟ್ಗೆ, ಆ್ಯಂಡ್ ದೆನ್ ಬ್ಯಾಂಕ್ ಕ್ರಪ್ಟ್ಗೆ, ಸರಿನಾ? ಇವೆಲ್ಲವೂ ಕೂಡ ಸೇಮ್ ವರ್ಡ್ ಆಗ್ತವೆ. ಸೊ ಇವೆಲ್ಲವೂ ಕೂಡ ಇದರ ಅಪೋಸಿಟ್ ವರ್ಡ್ ಆಗುತ್ತೆ. ಶ್ರೀಮಂತರ ಅಪೋಸಿಟ್ ವರ್ಡ್ ಇವೆಲ್ಲವೂ ಆಗುತ್ತೆ. ಓಕೆ, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ರಿಚ್ ಅಂದರೆ ಏನು? ಓಕೆ, RICH. ಆ್ಯಂಡ್ ದೆನ್ ದ ರಿಚ್ ಅಂದರೆ ಏನು? RICH, ದ ರಿಚ್ ಅಂದರೆ ಏನು? ಆ್ಯಂಡ್ ದೆನ್ ಪೂರ್ ಅಂದರೆ ಏನು? ಆ್ಯಂಡ್ ದೆನ್ ದ ಪೂರ್ ಅಂದರೆ ಏನು? ದ ಪೂರ್ ಅಂದರೆ ಏನು ಮೀನಿಂಗ್ ಕೊಡುತ್ತೆ? ಓಕೆ, ಗೊತ್ತಿದ್ರೆ ನಿಮಗೆ ಓಕೆ, ಡಬಲ್ ಟ್ಯಾಪ್ ಮಾಡ್ಕೊಂಡು ಮುಂದೆ ಹೋಗ್ಬೇಡಿ. ಬಟ್ ಇಲ್ಲಿ ನಿಮಗೆ ತೊಗೊಳ್ಳಿ, ಏನು? ಪೂರ್ ಅಂದರೆ ಜಸ್ಟ್ ಬಡವ. ರಿಚ್ ಅಂದರೆ ಏನು? ಶ್ರೀಮಂತ ಅಷ್ಟೇ. ಇಲ್ಲಿ ಒಬ್ಬ ಬಡವ, ಇಲ್ಲಿ ಒಬ್ಬ ಶ್ರೀಮಂತ ಅಷ್ಟೇ. ದ ರಿಚ್ ಅಂತ ಏನಾದರೂ ಬಂದರೆ ಇಡೀ ಶ್ರೀಮಂತ ಜನರ ವರ್ಗ ಏನಿದೆ ಅಲ್ವಾ, ಶ್ರೀಮಂತ ಜನರ ವರ್ಗ ಅಂತ ಕೊಡುತ್ತೆ ಅದರ ಅರ್ಥ. ದ ಪೂರ್ ಅಂದರೆ ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಬಡ ಜನರ ವರ್ಗ ಅಂತ ಹೇಳುತ್ತೆ, ಸರಿನಾ? ಬಡ ಜನರ ವರ್ಗ ಅಂದರೆ ದ ಪೂರು, ಶ್ರೀಮಂತ ಜನರ ವರ್ಗ ಅಂದರೆ ದ ರಿಚ್, ಪೂರ್ ಅಂದರೆ ಬಡವ, ರಿಚ್ ಅಂದರೆ ಶ್ರೀಮಂತ, ಸರಿನಾ? ಈ ನಾಲ್ಕು ಕೂಡ ನಿಮ್ಗೆ ವರ್ಡ್ಗಳು ಗೊತ್ತಿರಲಿ. ಜಸ್ಟ್ ಪೂರ್ ಅಂದರೆ ಆ್ಯಂಡ್ ದೆನ್ ದ ಪೂರ್ಗೆ ಡಿಫ್ರೆನ್ಸ್ ಏನಿದೆ ಅಂತ ನಿಮ್ಗೆ ಗೊತ್ತಿರಲಿ. ಯಾಕೆಂದರೆ MTS ಎಕ್ಸಾಮಲ್ಲಿ ಇದ್ರ ಮೇಲೆ ನಿಮಗೆ ಲಾಸ್ಟ್ 3-4 ಇಯರಿಂದ ಮಿನಿಮಮ್ ಒಂದು 4-5 ಶಿಫ್ಟ್ಗಳಲ್ಲಿ ಕ್ವಶನ್ನ ತೆಗಿತಾ ಇದ್ದಾನೆ, ದ ಮತ್ತು ಜಸ್ಟ್ ಪೂರ್ ಮಧ್ಯ, ಸರಿನಾ? ದ ಪೂರು ಇಲ್ಲ ಅಂತಂದರೆ ಜಸ್ಟ್ ಪೂರ್. ಸೊ ಅದ್ರ ಮೇಲೆ ಕ್ವಶನ್ ತೆಗಿತಾ ಇದೆ, ನಿಮ್ಗೆ ಗೊತ್ತಿರಲಿ, ಯಾಕೆಂದರೆ MTS ಅಲ್ಲಿ ಬರ್ತಾ ಇದೆ ಈ ರೀತಿ ಕ್ವಶನ್ಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ನೆಕ್ಸ್ಟ್ ವರ್ಡ್ ಏನಿದೆ ಅಂದರೆ ಅಜೈಲ್ ಅಂತ ಇದೆ, ಸರಿನಾ? ಅಜೈಲ್ ಮೀನಿಂಗ್ ಏನು ಕೊಟ್ಟಿದೆ? ಅಜೈಲ್. ಓಕೆ, ಅಜೈಲ್ ಅಂದರೆ ಏನು ನೋಡೋಣವಾ? ಅದಕ್ಕೆ ಸೆಂಟೆನ್ಸ್ ಏನಿದೆ? ದ ಅಜೈಲ್ ಡ್ಯಾನ್ಸರ್ ಪಿಯಾ ಗ್ರೇಸ್ಫುಲಿ ಪರ್ಫಾರ್ಮ್ಡ್ ದ ಟ್ರೆಡಿಷನಲ್ ಇಂಡಿಯನ್ ಡ್ಯಾನ್ಸ್, ಸರಿನಾ? ಇವಾಗ ಚುರುಕಾದ, ಒಂದು ರೀತಿ ಚತುರಳಾಗಿರ್ತಕ್ಕಂಥ, ಚುರುಕಾಗಿರ್ತಕ್ಕಂಥ, ಆ್ಯಕ್ಟಿವ್ ಆಗಿರ್ತಕ್ಕಂಥ ನರ್ತಕಿ ಪಿಯಾ ಸಾಂಪ್ರದಾಯಿಕ ಭಾರತೀಯ ನೃತ್ಯವನ್ನು ಆಕರ್ಷಕವಾಗಿ ಪ್ರದರ್ಶಿಸಿದರು. ಅಜೈಲ್ ಅಂದರೆ ಏನಾಗುತ್ತೆ? ಚುರುಕಾದ ಆಗುತ್ತೆ, ಸರಿನಾ? ಮೀನ್ಸ್ ಒಂದು ರೀತಿ ಅತಿ ಬುದ್ಧಿವಂತಿಕೆ, ಚಾಣಾಕ್ಷ, ಒಂದು ರೀತಿ ಅದರಲ್ಲಿ ಹೇಗಂತ ಹೇಳ್ತೀವಿ? ಚುರುಕು ಮೀನ್ಸ್ ಆ್ಯಕ್ಟಿವ್ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ, ಸರಿನಾ? ಚುರುಕಾದ ನರ್ತಕಿ ಪಿಯಾ ಸಾಂಪ್ರದಾಯಿಕ ಭಾರತೀಯ ನೃತ್ಯವನ್ನು ಆಕರ್ಷಕವಾಗಿ ಪ್ರದರ್ಶಿಸಿದರು. ದ ಅಜೈಲ್ ಡ್ಯಾನ್ಸರ್ ಪಿಯಾ ಗ್ರೇಸ್ಫುಲಿ ಪರ್ಫಾರ್ಮ್ ದ ಟ್ರೆಡಿಷನಲ್ ಇಂಡಿಯನ್ ಡ್ಯಾನ್ಸ್ ಅಂತ ಹೇಳ್ತೀವಿ, ಸರಿನಾ? ಸೊ ಮೀನ್ಸ್ ಈಗ ಅಜೈಲ್ ಅಂದರೆ ಏನಂತ ಆಯಿತು? ಚುರುಕಾದ ಅಂತ ಆಯಿತು. ಸೊ ಚುರುಕಾದ ಅಂದರೆ ನಾವು ಏನಂತ ಹೇಳ್ತೀವಿ? ಅದಕ್ಕೆ ಸಿನೋನಿಮ್ ಯಾವುದು ಅಂತ ಹೇಳ್ತೀವಿ? ನಿಂಬಲ್ ಅಂತ ಹೇಳ್ತೀವಿ. ನಿಂಬಲ್ ಅಂದರೆ ಹೇಗೆ? ಅವರು ಕೂಡ ಚುರುಕಾಗಿರ್ತಾರೆ. ನಿಂಬಲ್ಡ್ ಪರ್ಸನ್ ಮೀನ್ಸ್ ಅವರು ಅದರಲ್ಲಿ ಒಂದು ರೀತಿ ಚಾಣಕ್ಷನಾಗಿರ್ತಾರೆ, ಚುರುಕಾಗಿರ್ತಾರೆ. ಆ್ಯಂಡ್ ದೆನ್ ಡೆಕ್ಸ್ಟರಿಯಸ್, ಇವಾಗಲೇ ಒಂದು ವರ್ಡ್ ಬಂದಿತ್ತಲ್ಲ ನಿಮಗೆ, ಡೆಕ್ಸ್ಟರಿಯಸ್, ಅದು ಕೂಡ ನಿಮಗೆ ಹೇಗೆ? ಚತುರ, ಚುರುಕು ಅಂತಲೇ ಇತ್ತಲ್ವಾ? ಸೊ ಸೇಮ್ ಸಿನೋನಿಮ್ ಬರುತ್ತೆ, ವರ್ಡ್ಗಳು ಇಲ್ಲಿ ಕೂಡ ಬರ್ತಿದ್ದಾವೆ. ಆ್ಯಂಡ್ ದೆನ್ ಬ್ರಿಸ್ಕ್ ಅಂತ ಬರುತ್ತೆ, ಸರಿನಾ? ಬ್ರಿಸ್ಕ್ ಅಂದರೂ ಕೂಡ ನಿಮಗೆ ಏನಂತ ಅಂದರೆ ಇದೇ ಒಂದು ಚುರುಕು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸಪ್ಪಲ್ ಅಂದರೂ ಕೂಡ ನಿಮಗೆ ಚುರುಕು ಅಂತ ಹೇಳ್ತೀವಿ. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಇದಕ್ಕೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಚುರುಕಿರಲ್ಲ, ಒಂದು ರೀತಿ ಕ್ಲಮ್ಸಿ ಆಗಿರ್ತಾರೆ, ಒಂದು ರೀತಿ ಹೇಗೆ ಅಂದರೆ ಲೇಜಿ ಪೀಪಲ್ ಇರ್ತಾರೆ. ಎದ್ದು ಹೋಗೋ, ಏನಾದರೂ ಮಾಡೋ, ಮಾಡಲ್ಲ. ಬೆಳಗ್ಗೆ ಹಾಲು ತೊಗೊಂಡು ಬರೋ, ತರ್ತೀನಿ, ಇನ್ನೊಂದು 8 ಗಂಟೆಗೆ ಹೇಳಿರ್ತಾರೆ, 10 ಗಂಟೆವರೆಗೂ ಇನ್ನೂ ತರ್ತೀನಿ ಅಂತಲೇ ಹೇಳ್ತಿರ್ತಾರೆ, ಸರಿನಾ? ಅವ್ರನ್ನ ನಾವು ಏನಂತ ಹೇಳ್ತೀವಿ? ಕ್ಲಮ್ಸಿ ಪೀಪಲ್ ಅಂತ ಹೇಳ್ತೀವಿ, ಸ್ಲಗ್ಗಿಶ್ ಪೀಪಲ್ ಅಂತ ಹೇಳ್ತೀವಿ. ಎಲ್ಲರಿಗಿಂತ ಜಾಸ್ತಿ ಕೇಳಿರ್ತಕ್ಕಂಥ ವರ್ಡ್ ಯಾವುದು ಅಂದರೆ ಕ್ಲಮ್ಸಿ ಮತ್ತು ಲೆಥಾರ್ಜಿಕ್ ಅಂತ ಹೇಳ್ತೀವಿ, ಸರಿನಾ? ಎನರ್ಜಿನೇ ಇರಲಿಲ್ಲ ಅವ್ರ ಹತ್ರ, ಲೆಥಾರ್ಜಿಕ್ ಆಗಿರುತ್ತೆ, ಸರಿನಾ? ಎನರ್ಜಿ ಆಗಿರುತ್ತೆ, ಲೆಥಾರ್ಜಿಕ್ ಆಗಿಬಿಟ್ಟಿರುತ್ತೆ, ಮೀನ್ಸ್ ಅವ್ರ ಹತ್ರ ಎನರ್ಜಿ ಹೋಗಿಬಿಟ್ಟಿರುತ್ತೆ. ಸೊ ಆ ರೀತಿ ವ್ಯಕ್ತಿಗಳಂತ ಹೇಳ್ತೀವಿ. ರಿಜಿಡ್ ಅಂದರೆ ಒಂದು ರೀತಿ ಟಫ್ ಆಗಿರ್ತಕ್ಕಂಥ ವ್ಯಕ್ತಿಗಳು, ಮೀನ್ಸ್ ಹೇಳೋದು ಫ್ಲೆಕ್ಸಿಬಲ್ ಇರೋದಿಲ್ಲ. ಸೊ ಆ ರೀತಿ ವ್ಯಕ್ತಿಗಳು ಅಂತ ಹೇಳ್ತೀವಿ. ಆ್ಯಂಡ್ ಅಕ್ವಾರ್ಡ್, ಇದು ಕೂಡ ನಿಮಗೆ ಸೇಮ್ ಬರುತ್ತೆ. ಯಾವುದಕ್ಕೆ? ಈ ಅಜೈಲ್ಗೆ ಅಪೋಸಿಟ್ ವರ್ಡ್, ಮೀನ್ಸ್ ಅವ್ರು ಯಾರು ಕೂಡ ಕ್ಲಮ್ಸಿ ಆಗಿರ್ತಾರೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂದರೆ ಅಗಾಸ್ಟ್ ಅಂತ ಇದೆ, ಸರಿನಾ? ಯಾವುದು? ಅಗಾಸ್ಟ್ಗೆ ಒಂದು ಸೆಂಟೆನ್ಸ್ ನೋಡೋದಾದರೆ ಏನಂತ ಇದೆ? ದ ವಿಲೇಜರ್ಸ್ ವೇರ್ ಅಗಾಸ್ಟ್ ವೆನ್ ದೇ ಸಾ ದ ಡ್ಯಾಮೇಜ್ ಕಾಸ್ಡ್ ಬೈ ದ ಫ್ಲಡ್. ಪ್ರವಾಹದಿಂದ ಉಂಟಾದ ಹಾನಿಯನ್ನು ಕಂಡ ಗ್ರಾಮಸ್ಥರು ದಿಗ್ಭ್ರಮೆಗೊಂಡರು. ಮೀನ್ಸ್ ಈ ಅಗಾಸ್ಟ್ ಅಂದರೆ ಏನಂತ ಹೇಳ್ತೀವಿ? ಡ್ಯಾಮೇಜ್ ಅಂತ ಹೇಳ್ತೀವಿ, ದಿಗ್ಭ್ರಮೆ ಅಂತ ಹೇಳ್ತೀವಿ, ಸರಿ? ಮೀನ್ಸ್ ಓಕೆನಾ? ಈ ಅಗಾಸ್ಟ್ ಅಂದರೆ ಏನು ಅಂದರೆ ದಿಗ್ಭ್ರಮೆಗೊಳ್ಳುವುದು, ಒಂದು ರೀತಿ ಸ್ಟನ್ ಆಗಿಬಿಡೋದು, ಅಬಾ ಅಂತ ಶಾಕ್ ಆಗಿ ನಿಲ್ಲೋದು, ಹೀಗಾಯ್ತಾ ಅಮ್ಮ ಅಂತ. ಈ ರೀತಿ ಅಗಾಸ್ಟ್ ಅಂದರೆ ಏನು ಅಂದರೆ ಒಂದು ರೀತಿ ದಿಗ್ಭ್ರಮೆಗೊಳ್ಳೋದು, ಅಪ್ಯಾಲ್ಡ್ ಆಗೋದು. ಅಪ್ಯಾಲ್ಡ್ ಅಂತ ಅಂದರೆ ಏನಂತ ಹೇಳ್ತೀವಿ ಅಂದರೆ ದಿಗ್ಭ್ರಮೆಗೊಳ್ಳೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಟೇಕನ್ ಬ್ಯಾಕ್ ಅಂದರೆ ಒಂದು ರೀತಿ ಒಂದು ಹೆಜ್ಜೆನ ಹಿಂದಿಡೋದು, ಮೀನ್ಸ್ ಅದು ಹೇಗೆ ಅಂತಂದರೆ ದಿಗ್ಭ್ರಮೆಗೊಂಡು ಹಿಂದಿಡೋದು. ಆ್ಯಂಡ್ ದೆನ್ ಸ್ಟನ್ ಆಗಿಬಿಡೋದು, ಸ್ಟನ್ಡ್ ಆಫ್ಟರ್
ವಿವಿಂಗ್ ದ್ಯಾಟ್ ಮ್ಯಾಚ್ ಸರಿನಾ. ಆ ಮ್ಯಾಚನ್ನು ನೋಡಿದ ನಂತರ ನಾನು ಸ್ಟನ್ ಆಗಿಬಿಟ್ಟೆ. ವಿರಾಟ್ ಕೊಹ್ಲಿ 6 ನೋಡಿದ ನಂತರ ನಾನು ಸ್ಟನ್ ಆಗಿಬಿಟ್ಟೆ. ಸುನಿಲ್ ಛೇತ್ರಿಯ ಆ ಒಂದು ಘೋಷಣೆ ಇದೆ ಅಲ್ವಾ, ಲೈಕ್ ಜಸ್ಟ್ ಕ್ಲಾಪ್ ಮಾಡಿ ನಾವು ಇಂಡಿಯಾ ವಿನ್ ಆಗ್ತಿದ್ದೀವಿ ಅಂತ ಒಂದು ಸ್ಟೇಡಿಯಮಲ್ಲಿ ಹೇಳ್ತಾರೆ ಅವರು. ಓಕೆ, ಸೊ ಆ ಸ್ಟೇಡಿಯಮಲ್ಲಿ ನೋಡಿದಾಗ ಸ್ಟನ್ ಆಗಿಬಿಟ್ಟೆ. ಹೇಗೆ ಆಡಿದ್ರು ಅವ್ರ ಮ್ಯಾಚ್ ಸರಿನಾ. ಸ್ಟನ್ ಆಗಿಬಿಟ್ಟೆ, ಒಂದು ರೀತಿ ದಿಗ್ಭ್ರಮೆಗೊಂಡ್ಬಿಟ್ಟೆ ನಾನು ಅಂತ. ಒಳ್ಳೆಯದ್ರಲ್ಲಿ ಹೇಳ್ಬೋದು, ಕೆಟ್ಟದ್ರಲ್ಲಿ ಹೇಳ್ಬೋದು ದಿಗ್ಭ್ರಮೆಗೊಳ್ಳೋದು ಅಂತ. ಆ್ಯಂಡ್ ದೆನ್ ಡಿಸ್ಮೈಡ್ ಅಂತ ಹೇಳ್ತೀವಿ. ಡಿಸ್ಮೈಡ್ ಅಂದರೂ ಕೂಡ ನಾನು ದಿಗ್ಭ್ರಮೆಗೊಳ್ಳೋದು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂದರೆ ಅಸ್ಟೌಂಡ್ ಅಂತ ಇದೆ ಸರಿನಾ. ಅಸ್ಟೌಂಡೆಡ್ ಅಂದರೂ ಕೂಡ ನಾನು ದಿಗ್ಭ್ರಮೆಗೊಳ್ಳುವುದು ಅಂತ ಆಗುತ್ತೆ. ಸೊ ಇದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ದಿಗ್ಭ್ರಮೆಗೊಳ್ಳೋದಿಲ್ಲ. ನೀನು ಪಾಸ್ ಆದೆ. ಓಕೆ, ಹೌದಾ, ಓಕೆ ಪಾಸ್ ಆಗಿಬಿಟ್ಟಿದ್ದೀನಿ. ಲೈಕ್ ನಮ್ಮ ಯಾರು 7 MS ಧೋನಿ. ಸೊ ಅವ್ರ ಥರ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರೋದು. ಕಾಮ್ ಮತ್ತು ಕಂಪೋಸ್ಡು ಎರಡು ನಾವು ಇನ್ನು ಸೀಕ್ವೆನ್ಸಲ್ಲೇ ಹೇಳ್ತೀವಿ ಸರಿನಾ. ಯಾವುದು ಕಾಮ್ ಮತ್ತು ಕಂಪೋಸ್ಡ್. ಕಾಮ್ ಮತ್ತು ಕಂಪೋಸ್ಡ್ ಅಂದರೆ ಕಾಮ್ ಆಗಿರೋದು, ನಾರ್ಮಲ್ ಆಗಿರೋದು. ಓಕೆ, ಏನು ಫುಲ್ ಹೈಪಾಗಿ ತೊಗೊಳ್ಳೋದಿಲ್ಲ. ಓಕೆ, ಹಾವು ಬಂತಾ? ಮನೇಲಿ ಹಾವು ಬಂದಿದೆ ನೋಡು. ಹೌದಾ, ಓಕೆ, ಬರಲಿ ಓಡ್ಸೋಣ ಬಿಡು ಹೊರಗಡೆ ಅಂತ. ಅದು ಇಂಡಿಫ್ರೆಂಟ್. ಅವ್ರಿಗೆ ಏನೋ ಫರಾಕೆ ಬೀಳೋದಿಲ್ಲ. ಮೀನ್ಸ್ ಫರಾಕ್ ಅಂತಂದರೆ ಡಿಫ್ರೆನ್ಸೇ ಬೀಳೋದಿಲ್ಲ ಅವರಿಗೆ ಸರಿನಾ. ಇಂಡಿಫ್ರೆಂಟ್ ಪೀಪಲ್ ಸರಿನಾ. ಸೊ ಓಕೆ, ಹೌದಾ, ಒಳ್ಳೇದಾಗಿದೆಯಾ, ಓಕೆ, ಕೆಟ್ಟದಾಗಿದೆಯಾ. ನೀವು ಇವರನ್ನು ನೋಡಿರ್ಬೋದು, ಸುನಿಲ್ ನಾರಾಯಣ್ ನೋಡಿರ್ತೀರ ಅಲ್ವಾ. KKR ಇದ್ದಾರೆ. KKR ಇರ್ತಕ್ಕಂಥ ಸುನಿಲ್ ನಾರಾಯಣ್ ಅವರನ್ನ ಈ ಎಲ್ಲ ಅವರಿಗೂ ಕೂಡ ಸಿನೆನೇಮ್ ಅಂತ ಹೇಳ್ಬೋದು ಅವ್ರನ್ನ ಸರಿನಾ. ವಿಕೆಟ್ ತೊಗೊಳ್ತಾರ, ಕಾಮ್ ಆಗಿರ್ತಾರೆ. ವಿಕೆಟ್ ತೊಗೊಳಲ್ವಾ, ಕಾಮ್ ಆಗಿರ್ತಾರೆ. ವಿಕೆಟ್ ಅವ್ರಿಗೇನಾದರೂ ಸಿಗ್ಲಿಲ್ವಾ, ಕಂಪೋಸ್ಡ್ ಆಗೇ ಇರ್ತಾರೆ. ವಿಕೆಟ್ ಸಿಗ್ತಾ, ಅವಾಗಲೂ ಕಂಪೋಸ್ಡ್ ಆಗಿರ್ತಾರೆ. ಬೋಲ್ಡ್ ಆಯ್ತಾ, ಇಂಡಿಫ್ರೆಂಟ್ ಆಗೇ ಇರ್ತಾರೆ. ಇಫ್ ಏನಾದರೂ ಅವರೇ ಸೆಂಚುರಿ ಹೊಡೆದಿದ್ದಾರೆ ಲಾಸ್ಟ್ ಇಯರ್ ಸರಿನಾ, ಅವರು ಇಂಡಿಫ್ರೆಂಟ್ ಆಗಿರ್ತಾರೆ. ಓಕೆ, ಏನೂ ಇಲ್ಲವೇ ಇಲ್ಲ, ಜಾಸ್ತಿ ಅವರು ತೋರಿಸೋದೇ ಇಲ್ಲ ಅವ್ರ ಎಮೋಷನ್ಗಳನ್ನು. ಸೊ ಅವ್ರನ್ನ ನಾವೇನಂತ ಕರಿತೀವಿ ಅಂದರೆ ಇಂಡಿಫ್ರೆಂಟ್ ಅಂತ ಕರಿತೀವಿ. ಮೀನ್ಸ್ ಅನ್ಫೇಸ್ಡ್ ಸುನಿಲ್ ನಾರಾಯಣ್ ಅಂತ ಹೇಳ್ಬೋದು ಸರಿನಾ. ಎಕ್ಸಾಕ್ಟ್ ಸಿನೆನಿಮ್ ಆಗುತ್ತೆ ನೋಡಿ, ಸುನಿಲ್ ನಾರಾಯಣ್ ಅಂತ ಏನಾದರೂ ಕೊಟ್ಟರೆ ಆಪ್ಷನಲ್ಲಿ. ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಸರ್ಪ್ರೈಸ್ ಆಗೋದಿಲ್ಲ. ಓಕೆ, ಇದು ವಿಕೆಟ್ ಬರ್ತಿತ್ತು ಅಂತ ನನಗೆ ಗೊತ್ತಿತ್ತು. ಓಕೆ, ಬಾಲಲ್ಲಿ ನಾನೇ 6 ಹೊಡಿತೀನಿ ಅಂತ ನನಗೆ ಗೊತ್ತಿತ್ತು. ಆ ಲೆವೆಲಲ್ಲಿ ವ್ಯಕ್ತಿಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಅಲಾಕ್ರಿಟಿ ಅಂತ ಹೇಳ್ತೀವಿ ಸರಿನಾ. ಅಲಾಕ್ರಿಟಿ ಮೀನಿಂಗ್ ಏನಿದೆ? ಅಲಾಕ್ರಿಟಿಗೆ ಸೆಂಟೆನ್ಸ್ ನೋಡೋದಾದರೆ ದ ಸ್ಟೂಡೆಂಟ್ ಶೋಡ್ ಅಲಾಕ್ರಿಟಿ ಇನ್ ಪಾರ್ಟಿಸಿಪೇಟಿಂಗ್ ಇನ್ ದ ಡಿಬೇಟ್ ಕಾಂಪಿಟೇಷನ್. ವಿದ್ಯಾರ್ಥಿಗಳು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸುವಲ್ಲಿ ಉತ್ಸಾಹವನ್ನು ತೋರಿದರು. ಮೀನ್ಸ್ ಅಲಾಕ್ರಿಟಿ ಅಂತಂದರೆ ಏನು ಅಂತ ಹೇಳ್ತೀವಿ, ಈ ಉತ್ಸಾಹ ಅಂತ ಹೇಳ್ತೀವಿ. ಮೀನ್ಸ್ ಉತ್ಸಾಹ ತೋರಿಸುವುದು, ಯಾವುದೋ ಒಂದು ನಾನು ಮಾಡ್ತೀನಿ ಅಂತ ಹೇಳೋದು. ಓಕೆ, ಇವಾಗ ಒಂದು ಪೇಜ್ ಬರಿತೀನಿ, ಓಕೆ ಉತ್ಸಾಹ ನಾನು ತೋರಿಸೋದು, ಬರಿತೀನಿ. ಓಕೆ, ಒಂದು ಗೇಮ್ ಆಡಬೇಕು, ಓಕೆ ನಾನು ಆಡ್ತೀನಿ. ಸೊ ಆ ರೀತಿ ಉತ್ಸಾಹವನ್ನು ತೋರಿಸೋದಕ್ಕೆ ನಾವೇನಂತ ಕರಿತೀವಿ ಇಂಗ್ಲೀಷಲ್ಲಿ ಅಂದರೆ ಅಲಾಕ್ರಿಟಿ ಅಂತ ಕರಿತೀವಿ ಸರಿನಾ. ಸೊ ಇದಕ್ಕೆ ಸಿನೆನಿಮ್ ಯಾವುದಾಗುತ್ತೆ? ಝೀಲ್ ಇದೆಯಾ ನಿನಗೆ? ಅಲಾಕ್ರಿಟಿ ಇದೆಯಾ ನಿನಗೆ? ಓಕೆ, ಝೀಲ್ ಇದೆಯಾ ನನಗೆ? ಆಡ್ತೀನಿ ಬಾ, ನನಗೆ ಉತ್ಸಾಹ ಇದೆ, ನಾನು ಆಡ್ತೀನಿ ಬಾ ಅಂತ ಸರಿನಾ. ಸೊ ಝೀಲ್ ಇರಬೇಕು ಮನುಷ್ಯನಿಗೆ, ಯಾವತ್ತೂ ಕೂಡ ಝೀಲ್ ಇರಬೇಕು. ಝೀಲ್ ಏನಾದರೂ ನಾವು ಬಿಟ್ವಿ ಅಂತಂದರೆ ನಾವು ಡೆತ್ ಆದಾಗೆ. ಆಲ್ಮೋಸ್ಟ್ ಮನುಷ್ಯನಲ್ಲಿ ಉತ್ಸಾಹ ಇರಬೇಕು. ಏಜ್ ಅಷ್ಟೇ ಆಗಿರಲಿ. ಓಕೆ, 10 ಇದೆಯಾ, ಉತ್ಸಾಹ ಇದ್ದೇ ಇರುತ್ತೆ. 20 ಇದೆಯಾ, ಹೋಗುತ್ತೆ ಬಟ್ ಇರಬೇಕು. 30 ಇದೆಯಾ, ಇನ್ನೂ ಹೋಗುತ್ತೆ ಬಟ್ ಇರಬೇಕು. 40 ಇದೆಯಾ, ಅವಾಗ ಆ ಕಡೆನೇರಲ್ಲ ಈ ಕಡೆ ನ್ಯೂಟ್ರಲ್ ಇರುತ್ತೆ ಬಟ್ ಆವಾಗಲೂ ಇರಬೇಕು. ಸಾಯೋವರೆಗೂ ಒಟ್ಟಿನಲ್ಲಿ ಹೇಗೆ ಅಂತಾರೆ ಝೀಲ್ ಇರಬೇಕು ನಮ್ಮ ದೇಹದಲ್ಲಿ, ಎಂಥೂಸಿಯಾಸಮ್ ಇರಬೇಕು ನಮ್ಮ ದೇಹದಲ್ಲಿ, ಆ್ಯಂಡ್ ದೆನ್ ವಿಲ್ಲಿಂಗ್ನೆಸ್ ಇರಬೇಕು, ಆ್ಯಂಡ್ ದೆನ್ ಪ್ರಾಂಪ್ಟ್ನೆಸ್ ಇರಬೇಕು ನಮ್ಮ ಒಂದು ದೇಹದಲ್ಲಿ, ನಮ್ಮ ಒಂದು ಉಸಿರಿನಲ್ಲಿ, ನಮ್ಮ ಒಂದು ಜೀವದಲ್ಲಿ ಸರಿನಾ. ಸೊ ಅದನ್ನು ನಾವೇನಂತ ಹೇಳ್ತೀವಿ? ಉತ್ಸಾಹ ಅಂತ ಹೇಳ್ತೀವಿ. ಎಂಥೂಸಿಯಾಸಿಸಮ್ ಸರಿನಾ. ಸೊ ಇದನ್ನು ಏನಂತ ಹೇಳ್ತೀವಿ? ಉತ್ಸಾಹ ಅಂತ ಹೇಳ್ತೀವಿ. ಝೀಲ್ ಅಂದರೆ ಏನಂತ ಹೇಳ್ತೀವಿ? ಉತ್ಸಾಹ ಅಂತ ಹೇಳ್ತೀವಿ. ಪ್ರಾಂಪ್ಟ್ನೆಸ್ ಅಂದರೆ ಏನಂತ ಹೇಳ್ತೀವಿ? ಉತ್ಸಾಹ ಅಂತ ಹೇಳ್ತೀವಿ. ವಿಲ್ಲಿಂಗ್ನೆಸ್ ಅಂದರೆ ಏನಂತ ಹೇಳ್ತೀವಿ? ವಿಲ್ಲಿಂಗ್ನೆಸ್, ಮಾಡ್ತೀನಿ ನಾನು ಅನ್ನೋ ಒಂದು ಉತ್ಸಾಹ. ಆ್ಯಂಡ್ ದೆನ್ ರಿಲೆಕ್ಟೆನ್ಸ್ ಅಂದರೆ ಏನು? ಆಗಲ್ಲ, ಆಗೋದಿಲ್ಲ, ನನಗೆ ಬೋರ್ ಆಗ್ತಿದೆ, ಮಾಡಲ್ಲ ನಾನು. ಒಂದು ರೀತಿ ಹೇಳ್ಬೋದು ರೆಕ್ಲ್ಯೂಸ್ ಅಂತ ಹೇಳ್ಬೋದು ಇದಕ್ಕೆ. ಓಕೆ, ರೆಕ್ಲ್ಯೂಸು, ರಿಲೆಕ್ಟೆನ್ಸು, ಅಪ್ಯಾಥಿ, ಲೆಥಾರ್ಜಿ. ಅಪ್ಯಾಥಿ ಅಂದರೆ ಅವ್ರಿಗೇನು ಡಿಫ್ರೆನ್ಸ್ ಬೀಳೋದಿಲ್ಲ. ಓಕೆ, ಒಳ್ಳೇದಾಯ್ತಾ, ಓಕೆ ಒಳ್ಳೇದಾಗಲಿ ಕೂಡ ಓಕೆ, ನನಗೇನಿದ್ರೆ ಉತ್ಸಾಹನೇ ಇಲ್ಲ. ಆಗಲಿ ಬಿಡು, ಏನಪ್ಪ ಭಾರತ ಹಿಂಗೆ ಇದೆ, ಹೋಗಲಿ ಬಿಡು, ನಾವೇನು ಮಾಡೋನು, ನಮ್ಮೊಬ್ಬರ ಕೈಲಿಂದ ಏನಾಗುತ್ತೆ, ನಾನೊಬ್ಬನೇ ಯಾಕೆ ಸತ್ಯ ಹೇಳಬೇಕು, ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ, ಓಕೆ ನಾನು ಯಾಕೆ ಒಳ್ಳೆಯನಾಗಿರ್ಬೇಕು, ಎಲ್ಲರೂ ಕೆಟ್ಟವರಿದ್ದಾರೆ ಅಂತ. ಸೊ ಆ ರೀತಿ ಲೆಥಾರ್ಜಿ ಆಗಿರೋದು, ಅಪ್ಯಾಥಿ ಆಗಿರೋದು, ಆ್ಯಂಡ್ ದೆನ್ ಹೆಸಿಟೇಷನ್ ಇರೋದು. ಸೊ ಯಾವುದಾದ್ರೂ ಮಾಡಬೇಕು ಅಂದರೆ ಕೆಲವ್ರಿಗೆ ಹೆಸಿಟೇಟ್ ಇರೋದೆ. ಓಕೆ, ನಾನು ಸ್ಟೇಜ್ ಮೇಲೆ ಹೋಗಿ ಮಾತಾಡಬೇಕಪ್ಪ, ಓಕೆ ಮಾತಾಡೋದು ಕೂಡ ಹೆಸಿಟೇಷನ್ ಇರ್ತದೆ. ಸೊ ಇದೆಲ್ಲವೂ ಕೂಡ ಅಲಾಕ್ರಿಟಿಗೆ ಅಪೋಸಿಟ್ ವರ್ಡ್ಗಳು ಅಂತ ಹೇಳ್ತೀವಿ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಅಲಿನೇಟ್ ಅಂತ ಹೇಳ್ತೀವಿ ಸರಿನಾ. ಅಲಿನೇಟ್ ಮೀನಿಂಗ್ ಏನಿದೆ? ಅಲಿನೇಟ್ ಮೀನಿಂಗನ್ನು ನಾವು ಏನಂತ ಹೇಳ್ತೀವಿ ಅಂತಂದರೆ ದ ನ್ಯೂ ಪಾಲಿಸೀಸ್ ಆಫ್ ದ ಗೌರ್ಮೆಂಟ್ ಆರ್ ಅಲಿನೇಟಿಂಗ್ ದ ಮೈನಾರಿಟಿ ಕಮ್ಯುನಿಟೀಸ್ ಸರಿನಾ. ಸೊ ಈ ಸರ್ಕಾರದ ಹೊಸ ನೀತಿಗಳು ಅಲ್ಪಸಂಖ್ಯಾತ ಸಮುದಾಯಗಳನ್ನು ದೂರ ಬಿಡುತ್ತವೆ. ಅಲಿನಿಕ್ರೇಟ್ ಅಂದರೆ ಒಂದು ರೀತಿ ದೂರ ಬಿಡುವುದು ಅಂತ ಹೇಳ್ತೀವಿ ಸರಿನಾ. ಮೀನ್ಸ್ ಒಂದರಿಂದ ಬೇರೆ ಮಾಡೋದು. ಅದಕ್ಕೆ ಒಂದೆಲ್ಲೋ ಇಂದಿದೆ ಅಂದರೆ ಓಕೆ ಇದೊಂದಿದೆ ಅಂತಂದರೆ ಓಕೆ ಇದೊಂದು ಲೈನ್ ಬಂದು ಇದಕ್ಕೆ ಬೇರೆ ಮಾಡಿಬಿಡುತ್ತೆ. ಓಕೆ ಇದೊಂದಾಗುತ್ತೆ ಮೀನ್ಸ್ ಡಿಸ್ಟೆನ್ಸ್ ಮಾಡುತ್ತಲ್ವಾ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಈ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಓಕೆ, ಬೇರೆ ಏನು ರೀಸನ್ ಇಲ್ಲ, ಜಸ್ಟ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಕೆಲವೊಂದು ಎಕ್ಸಾಂಪಲ್ ಕೊಡಬೇಕೆಂದರೆ ಈಸಿಯಾಗಿ ಅರ್ಥ ಆಗುತ್ತೆ. ನಾರ್ಮಲಿ ಓಕೆ ಪುಸ್ತಕ ಭಾಷೆಯಲ್ಲಿ ಏನೋ ಹೇಳೋದಾದರೆ ಓಕೆ ಸಾವಿರಾರು ಇನ್ನೂ ಹೇಳೋದಿದೆ, ಇಲ್ಲಾಂದರೆ ನೀವು ಕೂಡ ಓದ್ಕೊಳ್ಬೋದು. ಬಟ್ ಆ ಎಕ್ಸಾಂಪಲ್ ಹೇಗೆ ಅಂತಂದರೆ ಹೋಗಬೇಕು ಮನಸ್ಸಲ್ಲಿ, ಓಕೆ ಅದು ಅಂತ ಅಷ್ಟಕ್ಕೆ. ಇಲ್ಲಿ ಅಲಿನೇಟ್ ಅಂದರೆ ಏನಂತ ಹೇಳ್ತೀವಿ? ಒಂದು ರೀತಿ ದೂರ ಮಾಡೋದು. ಐಸೋಲೇಟ್ ಇದ್ರಲ್ವಾ ಈ ಕೋವಿಡ್ ಟೈಮಲ್ಲಿ, ಐಸೋಲೇಟ್ ಹಿಮ್, ಅವನಿಗೆ ಕೋವಿಡ್ ಆಗಿದೆ, ಅವನಿಗೆ ಐಸೋಲೇಟ್ ಮಾಡೋ ಮೀನ್ಸ್ ಅವನಿಗೆ
ದೂರ ಇಟ್ಬಿಡು ಎಲ್ಲರಿಂದ. ಒಂದು ರೂಮಲ್ಲಿ ಒಯ್ದು ಹಾಕಿಬಿಡು, ಇಲ್ಲಾಂದರೆ ಒಂದು ಕೊಠಡಿಯಲ್ಲಿ ಒಯ್ದು ಇಟ್ಬಿಡು, ಇಲ್ಲಾಂದರೆ ಒಂದು ಯಾವುದು ಐಸೋಲೇಷನ್ ವಾರ್ಡಲ್ಲಿ ಒಯ್ದು ಇಟ್ಬಿಡು ಅಂತ ನಾವು ಹೇಳ್ತಿದ್ವಿ. ಐಸೋಲೇಟ್ ಮಾಡೋದು ಮೀನ್ಸ್ ದೂರ ಇಡೋದು. ಆ್ಯಂಡ್ ದೆನ್ ಎಸ್ಟ್ರೇಂಜ್ ಅಂತ ಹೇಳ್ತೀವಿ. ಎಸ್ಟ್ರೇಂಜ್ ಅಂದರೂ ಕೂಡ ಏನಂತ ಆಗುತ್ತೆ, ಸ್ಟ್ರೇಂಜ್ ಅಂದರೆ ದೂರದ ಯಾವುದೋ ವ್ಯಕ್ತಿ, ನಮಗೆ ಗೊತ್ತಿಲ್ಲದಿರೋ ವ್ಯಕ್ತಿ. ಸೊ ಈ ತೆಗೆದುಬಿಡಿ ಸ್ಟ್ರೇಂಜ್ ಅಂತ ಆಗುತ್ತೆ. ಸ್ಟ್ರೇಂಜ್ ಅಂದರೆ ದೂರ ವ್ಯಕ್ತಿ, ಸೊ ದೂರ ಇಡೋದು ಅಂತ ಅದ್ರ ಮೀನಿಂಗ್ ಕೊಡ್ಬೋದು ನೀವು. ಆ್ಯಂಡ್ ದೆನ್ ಡಿಸ್ಟೆನ್ಸ್ ಅಂದರೂ ಕೂಡ ನೀವು ದೂರ ಇಡೋದು ಅಂತಲೇ ಅದಕ್ಕೆ ಮೀನಿಂಗ್ ಕೊಡುತ್ತೆ. ಡಿಸ್ಟೆನ್ಸ್, ವಿ ಹ್ಯಾವ್ ಅ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತ ಹೇಳ್ತಿರ್ತೀರ ನೀವೇ, ಸರಿನಾ? ಸೊ ಮೀನ್ಸ್ ದೂರದ ರಿಲೇಷನ್ಶಿಪ್, ಒಂದು ರೀತಿ ಗ್ಯಾಪ್ ಇದೆ ನಮ್ಮಿಬ್ಬರ ಮಧ್ಯೆ, ಮೀನ್ಸ್ ಡಿಸ್ಟೆನ್ಸ್ ಗ್ಯಾಪ್ ಇದೆ, ಹಾರ್ಟ್ ಗ್ಯಾಪ್ ಇಲ್ಲ, ಡಿಸ್ಟೆನ್ಸ್ ಗ್ಯಾಪ್ ಇದೆ ಅಂತ ಹೇಳ್ತಿರ್ತಾರೆ. ಸೊ ಅದನ್ನು ಕೂಡ ನೀವು ತೊಗೊಳ್ಬೋದು. ಆ್ಯಂಡ್ ದೆನ್ ಡಿಸ್ಅಫೆಕ್ಟ್ ಅಂದರೂ ಕೂಡ ಒಂದು ರೀತಿ ಹೇಗೆ ಅಂದರೆ ದೂರ ಇರೋದು, ಮೀನ್ಸ್ ದೂರ ಇಡೋದು ಅಂತ ಅದರ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ಡಿಟ್ಯಾಚ್ ಅಂದರೂ ಕೂಡ ಇದನ್ನು ದೂರ ಮಾಡೋದೇ ಅಂತ ಆಗುತ್ತೆ, ಸರಿನಾ? ದೂರ ಇರೋದಲ್ಲ, ಇದು ದೂರ ಮಾಡೋದೇ ಇದು ಡಿಟ್ಯಾಚ್ ಅಂದರೆ, ಸರಿನಾ? ಆ್ಯಂಡ್ ದೆನ್ ಇದಕ್ಕೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ, ವಿ ಯುನೈಟೆಡ್ ಆಫ್ಟರ್ 23 years, ಸರಿನಾ? ಯುನೈಟ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ಕನೆಕ್ಟ್ ಅಂದರೂ ಕೂಡ ಕೂಡೋದು ಅಂತ ಆಗುತ್ತೆ. ಆ್ಯಂಡ್ ದೆನ್ ಕನ್ಸೈಲ್ ಅನ್ನೋ ವರ್ಡ್ ಅಂತ ಏನಂತ ಹೇಳುತ್ತೆ, ಕೂಡೋದು ಅಂತ ಹೇಳುತ್ತೆ. ರೀಕನ್ಸೈಲ್ ಅಂದರೆ ಏನಂತ ಹೇಳುತ್ತೆ, ಮರಳಿ ಕೂಡಿಸುವುದು ಅಂತ ಅದ್ರ ಮೀನಿಂಗ್ ಕೊಡುತ್ತೆ, ಸರಿನಾ? ಆ್ಯಂಡ್ ದೆನ್ ಎಂಬ್ರಾಸ್ ಅಂದರೂ ಕೂಡ ಕೂಡುವುದು ಅಂತ ಆಗುತ್ತೆ. ಇನ್ಕ್ಲೂಡ್ ಅಂದರೂ ಕೂಡ ಅದಕ್ಕೆ ಒಳಗೊಳ್ಳಿಸುವುದು ಅಂತ ಆಗುತ್ತೆ, ಒಳಗೊಳ್ಳುವಿಕೆ ಅಂತ ಮೀನಿಂಗ್ ಕೊಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂತಂದರೆ ಅಲಿಗೇನ್ಸ್ ಅಂತ ಇದೆ, ಸರಿನಾ? ಅಲಿಗೇನ್ಸ್ ಮೀನಿಂಗ್ ಏನಿದೆ, ಅಲಿಗೇನ್ಸ್ ಲೈಫಲ್ಲಿ ಈ ಮೀನಿಂಗ್ ಇರಬೇಕು ರೀ. ಓಕೆ, ಅಲಿಗೇನ್ಸ್ ಇರಬೇಕು, ನಮ್ಮ ಲೈಫಲ್ಲಿ ಇರಬೇಕು, ನಮ್ಮ ಜೊತೆಯಲ್ಲಿರೋರಿಗೆ ಇರಬೇಕು. ಅಲಿಗೇನ್ಸ್ ಅಂದರೆ ಏನು ಅಂದರೆ ಲಾಯಲಿಟಿ. ಹೀಸ್ ಲಾಯಲಿಟಿ ಟುವರ್ಡ್ಸ್ ಹೀಸ್ ಡೆತ್ ಲವರ್ ಈಸ್ ಅನ್ಪ್ಯಾರಲಲ್ಡ್, ಸರಿನಾ? ಮೀನ್ಸ್ ತನ್ನ ಸಾವಿನ ಪ್ರೇಮಿಯ ಕಡೆಗೆ ಅವನ ನಿಷ್ಠೆ ಅಪ್ರತಿಮವಾಗಿತ್ತು. ಮೀನ್ಸ್ ಯಾವುದೋ ಒಂದು ಅವನ ಪ್ರೇಮಿ ಡೆತ್ ಆಗಿದ್ದಾಳೆ, ಸೊ ಅವಳ ಕಡೆ ಇನ್ನೂ ಕೂಡ ಆ ಒಂದು ನಿಷ್ಠೆ ಏನಿದೆ ಅಲ್ವಾ, ಆ ಒಂದು ಲಾಯಲಿಟಿ ಏನಿದೆ ಅಲ್ವಾ, ಅವಳು ಬದುಕಿದ್ದಾಗ ಅವನು ಏನು ಹೇಳಿದ್ದ ಅಲ್ವಾ, ಇನ್ನೂ ಕೂಡ ಅದನ್ನು ಮಾಡ್ತಾ ಇದ್ದಾನೆ ಆತ. ಮೀನ್ಸ್ ಅನ್ಪ್ಯಾರಲಲ್ಡ್, ಅದಕ್ಕೆ ಸಮಾನಾಂತರದ್ದು ಯಾವುದೂ ಇಲ್ಲ ರೀ ಅಂತ ಹೇಳ್ತಾ ಇದ್ದಾರೆ, ಸರಿನಾ? ಯಾವುದು, ಹೀಸ್ ಲಾಯಲಿಟಿ ಟುವರ್ಡ್ಸ್ ಹೀಸ್ ಡೆತ್ ಲವರ್ ಈಸ್ ಅನ್ಪ್ಯಾರಲಲ್ಡ್. ಸೊ ಆ ರೀತಿ ಅವನು ನಿಷ್ಠಾವಂತನಾಗಿದ್ದಾನೆ, ಆ ರೀತಿ ಅವನು ಲಾಯಲ್ಟಿ ಪರ್ಸನ್ ಆಗಿದ್ದಾನೆ, ಆ ರೀತಿ ಅವನು ಓಬಿಡಿಯನ್ಸ್ ಇದ್ದಾನೆ, ಆ ರೀತಿ ಅವನು ಅಡೇರೆನ್ಸ್ ಹೊಂದಿದ್ದಾನೆ, ಆ ರೀತಿಯ ಒಂದು ಫೇತ್ಫುಲ್ನೆಸ್ ಹೊಂದಿದ್ದಾನೆ ಆತ ಅಂತ, ಸರಿನಾ? ಸೊ ಲಾಯಲಿಟಿ, ಈ ಲಾಯಲಿಟಿ ಬಗ್ಗೆ ನಿಮಗೆ ಇನ್ಸ್ಟಾದಲ್ಲೆಲ್ಲ ನೀವೆಲ್ಲ ಇನ್ಸ್ಟಾ ಯೂಸ್ ಮಾಡ್ತಿದ್ರೆ ಅಲ್ಲಿ ಇದು ಕೂಡ ರೀಲ್ಸ್ ಎಲ್ಲ ಬರ್ತಿರುತ್ತೆ. ಯಾವುದದು ಸ್ಕ್ಯಾಮ್ ಮೂವಿ 1992, ಲಾಯಲ್ಟಿ ಈಸ್ ಅ ಮೋಸ್ಟ್ ಪ್ರೀಷಿಯಸ್ ಥಿಂಗ್, ಚೀಫ್ ಪೀಪಲ್ ಕಾಂಟ್ ಅಫಾರ್ಡ್ ಇಟ್ ಅಂತ, ಸರಿನಾ? ಸೊ ಚೆನ್ನಾಗಿದೆ ಅದು ಲೈನ್. ಲಾಯಲ್ಟಿ ಈಸ್ ಅ ಮೋಸ್ಟ್ ಪ್ರೀಷಿಯಸ್ ಥಿಂಗ್, ಚೀಫ್ ಪೀಪಲ್ ಕಾಂಟ್ ಅಫಾರ್ಡ್ ಇಟ್ ಅಂತ ಅಲ್ವಾ? ಸೊ ಇಲ್ಲಾಂದರೆ ಸಮ್ ಕಡೆ ಲಕ್ಸುರಿಯಸ್ ಥಿಂಗ್ ಅಂತ ಕಡೆ ಕೊಟ್ಟಿರ್ತಾರೆ. ಸೊ ಈ ಲಾಯಲಿಟಿ ಅನ್ನೋದು ಕೂಡ ಅಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂಥ ವಸ್ತುವಾಗಿದೆ, ಇದನ್ನು ನೀವು ಇಟ್ಕೊಳ್ಳಿ. ಸೊ ಲಾಯಲಿಟಿ ಅಂತ ಹೇಳ್ತೀವಿ, ಲಾಯಲಿಟಿ. ಆ್ಯಂಡ್ ದೆನ್ ಒಬಿಡಿಯನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನಿಮ್ಮ ಪ್ರೀತಿ ಪಾತ್ರರು ಅಂತ ಹೇಳ್ತೀವಿ, ಗೊತ್ತಾ? ನಿಮ್ಮ ಏನಂತ ಹೇಳ್ತೀವಿ, ಒಬಿಡಿಯನ್ಸ್ ಅಂದರೆ ತಮ್ಮ ನಿಷ್ಠಾವಂತ, ಸೊ ಅದನ್ನು ಹೇಳ್ತೀವಿ. ಆ್ಯಂಡ್ ದೆನ್ ಫೇತ್ಫುಲ್ನೆಸ್, ನಿಷ್ಠಾವಂತ ಅಂತ ಆಗುತ್ತೆ. ಸೊ ಇದರ ಅಪೋಸಿಟ್ ಯಾವುದಾಗುತ್ತೆ, ಡಿಸ್ಲಾಯಲಿಟಿ, ಟ್ರೈಚರಿ. ಆ್ಯಂಡ್ ದೆನ್ ಫೇತ್ಲೆಸ್ನೆಸ್ ಅಂತ ಆಗುತ್ತೆ, ಸರಿನಾ? ನಂಬಿಕೆಗೆ ಅರ್ಹನಲ್ಲದೇ ಇರತಕ್ಕಂತಹ ವ್ಯಕ್ತಿ ಅಂತ ಹೇಳ್ತೀವಿ. ಡಿಸ್ಲಾಯಲಿಟಿ, ನಂಬಿಕೆಗೆ ಇಲ್ಲದೆ ಇರತಕ್ಕಂಥ ನಾಲಾಯಕ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಟ್ರೈಚರಿ ಅಂತ ಹೇಳ್ತೀವಿ. ಟ್ರೈಚರಿ ಅಂದರೂ ಕೂಡ ಅವರಿಗೆ ಒಂದು ರೀತಿ ಧೋಖಾ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ. ಸೊ ಇದೆಲ್ಲವೂ ಕೂಡ ವರ್ಡ್ಗಳನ್ನ ನೆನ್ಪಿಟ್ಕೊಳ್ಳಿ. ಬಟ್ ಈ ಸ್ಲೈಡ್ ಏನಿದೆ ಅಲ್ವಾ, ಜೀವನಕ್ಕೆ ಕೂಡ ತುಂಬ ಮುಖ್ಯವಾಗಿರತಕ್ಕಂಥ ಸ್ಲೈಡ್ ಆಗಿದೆ, ನೆನ್ಪಿಟ್ಕೊಳ್ಳಿ. ವರ್ಡ್ಗಳನ್ನು ಬರ್ಕೊಂಡು ಇಟ್ಕೊಳ್ಳಿ. ಯಾವುದು, ಅಲಿಜಿಯನ್ಸ್ ಅಂದರೆ ಏನು ಅಂದರೆ ಲಾಯಲಿಟಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂತ ನೋಡಿದ್ರೆ ಅಲಿವುಡ್ ಅಂತ ಹೇಳ್ತೀವಿ. ಅಲಿವುಡ್ ಅಂದರೆ ಏನು? ಅಲಿವುಡ್ ಅಂತಂದರೆ ದ ಪೊಲಿಟಿಷಿಯನ್ ಅಲಿವುಡೆಡ್ ಟು ದ ರೀಸೆಂಟ್ ಸ್ಕ್ಯಾಂಡಲ್ ಇನ್ ಹಿಸ್ ಸ್ಪೀಚ್. ರಾಜಕಾರಣಿ ತಮ್ಮ ಭಾಷಣದಲ್ಲಿ ಇತ್ತೀಚಿನ ಹಗರಣದ ಬಗ್ಗೆ ಪ್ರಸ್ತಾಪಿಸಿದರು ಅಂತ. ಅಲಿವುಡ್ ಅಂದರೆ ಏನಾಗುತ್ತೆ ಅಂತಂದರೆ ಪ್ರಸ್ತಾಪ ಮಾಡೋದು, ಸೂಚಿಸುವುದು ಅಂತ ಆಗುತ್ತೆ, ಸರಿನಾ? ಯಾವುದು, ಅಲಿವುಡೆಡ್ ಅಂದರೆ ಏನು ಅಂದರೆ ಸೂಚನೆ ಮಾಡೋದು. ರಾಜಕಾರಣಿ ತಮ್ಮ ಭಾಷಣದಲ್ಲಿ ಇತ್ತೀಚಿನ ಹಗರಣದ ಬಗ್ಗೆ ಸೂಚಿಸಿದರು, ಪ್ರಸ್ತಾಪಿಸಿದರು, ಹೇಳಿದರು ಅಂತ, ಸರಿನಾ? ಸೊ ಇದಕ್ಕೆ ಸಿನೋನಿಮ್ ಯಾವುದಾಗುತ್ತೆ, ಇಂಪ್ಲಾಯ್ ಅಂತ ಆಗುತ್ತೆ, ಹಿಂಟ್ ಅಂತ ಆಗುತ್ತೆ, ಆ್ಯಂಡ್ ದೆನ್ ಸಜೆಸ್ಟ್ ಅಂತ ಆಗುತ್ತೆ, ಆ್ಯಂಡ್ ದೆನ್ ಇನ್ಸಿನ್ಯೂಯೇಟ್ ಅಂತ ಆಗುತ್ತೆ, ಸರಿನಾ? ಇನ್ಸಿನ್ಯೂಯೇಟ್ ಅಂದರೆ ಏನು ಅಂದರೆ ಎಲ್ಲವೂ ಕೂಡ ಸೂಚನೆ ಮಾಡೋದು, ಅದು ಒಂದು ರೀತಿ ತೋರಿಸ್ಕೊಡೋದು, ಅದನ್ನು ಒಂದು ರೀತಿ ಪ್ರಸ್ತಾವ ಮಾಡೋದು ಅಂತ ಆಗುತ್ತೆ, ಸರಿನಾ? ಯಾವುದು, ಇಂಪ್ಲಾಯ್, ಹಿಂಟ್, ಸಜೆಸ್ಟ್ ಆ್ಯಂಡ್ ಇನ್ಸಿನ್ಯೂಯೇಟ್ ಅಂತ ಹೇಳ್ತೀವಿ, ಸರಿನಾ? ಸೊ ಇಲ್ಲಿ ಸರಿನಾ ಅಪೋಸಿಟ್ ವರ್ಡ್ ಆಗಿದೆ. ಸೊ ಇದು ಕೂಡ ಸೇಮ್ ಆಗುತ್ತೆ. ರಿವೀಲು, ಡಿಸ್ಕ್ಲೋಸು, ಆ್ಯಂಡ್ ದೆನ್ ಡಿಕ್ಲೇರ್, ಆ್ಯಂಡ್ ದೆನ್ ಸ್ಟೇಟ್ ಅನ್ನೋದು, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಆಂಬಿಜಿಯಸ್ ಅಂದರೆ ಏನಂತ ಹೇಳ್ತೀವಿ? ಆಂಬಿಜಿಯಸ್ ಅಂದರೆ ಒಂದು ರೀತಿ ಅನ್ಕ್ಲಿಯರ್ ಇರ್ತಕ್ಕಂಥದ್ದು ಯಾವುದೋ ಒಂದಂತ ಹೇಳ್ತೀವಿ. ಮೀನ್ಸ್ ಅಸ್ಪಷ್ಟ ಅಂತ ಎಕ್ಸಾಕ್ಟ್ ಮೀನಿಂಗ್ ಕೊಡುತ್ತೆ. ಆಂಬಿಜಿಯಸ್ ಅಂದರೆ ಏನು ಅಂತಂದರೆ ಅಸ್ಪಷ್ಟ. ಸೊ ಅದಕ್ಕೆ ಸೆಂಟೆನ್ಸ್ ನೋಡೋದಾದರೆ ದ ಪೊಲಿಟಿಷಿಯನ್ಸ್ ಸ್ಟೇಟ್ಮೆಂಟ್ ವಾಸ್ ಆಂಬಿಜಿಯಸ್, ಆಡಿಯನ್ಸ್ ಕನ್ಫ್ಯೂಸ್ಡ್. ದ ಪೊಲಿಟಿಷಿಯನ್ ಸ್ಟೇಟ್ಮೆಂಟ್ ವಾಸ್ ಆಂಬಿಜಿಯಸ್, ಸೊ ಆಡಿಯನ್ಸ್ ಕನ್ಫ್ಯೂಸ್ಡ್ ಅಂತ ಇದೆ. ಮೀನ್ಸ್ ರಾಜಕಾರಣಿಯ ಹೇಳಿಕೆಯು ಅಸ್ಪಷ್ಟವಾಗಿತ್ತು, ಅದಕ್ಕೆ ಪ್ರೇಕ್ಷಕರು ಗೊಂದಲಕ್ಕೊಳಗಾದರು. ರಾಜಕಾರಣಿಗಳ ಹೇಳಿಕೆ ಆಲ್ವೇಸ್ ಹೇಗೆಂದರೆ ಆಂಬಿಜಿಯಸ್ ಇರ್ತದೆ. ಮೀನ್ಸ್ ಒಂದು ರೀತಿ ಓಕಲ್ಲೇ ಯಾವುದು ವೇಗ್ ಅಂತಲೇ ಇರುತ್ತೆ, ಇಲ್ಲಾಂದರೆ ಅಬ್ಸ್ಕ್ಯೂರೇ ಇರ್ತವೆ ಅವ್ರದ್ದೆಲ್ಲರದು ಕೂಡ. ಯಾವುದೂ ಕೂಡ ನೀಟಾಗಿ ಯಾವತ್ತೂ ಹೇಳಲ್ಲ ಅವರು, ಸರಿನಾ? ನೀವು ವರ್ಲ್ಡ್ ಲೀಡರ್ ಅಂತ ನಿಮ್ಮದು ಸೋ ಕಾಲ್ಡ್ ವರ್ಲ್ಡ್ ಲೀಡರ್ಗಳು ಇರಲಿ, ಅಲ್ಲ ಅಂತಂದರೆ ನಮ್ಮ ಭಾರತ ದೇಶದಿರಲಿ, ಯಾರೋ ಇರಲಿ, ಸರಿನಾ? ಸೊ ಅವರ ಭಾಷಣದಲ್ಲಿ ಕ್ಲಾರಿಟಿ ಅನ್ನೋದು ಇರೋದಿಲ್ಲ.
ಅದು ಇತ್ತಲ್ಲ ಆವತ್ತು ಒಂದಿನ ನಾವು ಮಾಡಿದ್ವಿ ಅದನ್ನು ಹಾಗಿತ್ತು ಹೀಗಿತ್ತು ಹಾಗೆ ಹೀಗೆ ಇದೇ ಕಥೆಗಳನ್ನೇ ಬಿಡ್ತಾರೆ, ಬೊಗಳನೆ ಬಿಡ್ತಿರ್ತಾರೆ ಸರಿನಾ. ಯಾರು ಕೂಡ ಕ್ಲಿಯರಾಗಿ ಹೇಳಲ್ಲ. ಆಲ್ಮೋಸ್ಟ್ ಎಲ್ಲ 99.99% ಪೊಲಿಟಿಷಿಯನ್ಸ್ ಭಾಷಣಗಳು ಹೇಗಿರ್ತವೆ ಅಂದರೆ ಅನ್ಸರ್ಟನ್ ಆಗೇ ಇರ್ತವೆ, ಇನ್ಡಿಟರ್ಮಿನೇಟ್ ಆಗೇ ಇರ್ತವೆ, ಇಕ್ವಿವೋಕಲ್ ಆಗೇ ಇರ್ತವೆ, ಅಬ್ಸ್ಕ್ಯೂರ್ ಆಗೇ ಇರ್ತವೆ, ವೇಗ್ ಆಗೇ ಇರ್ತವೆ ಸರಿನಾ. ಸೊ ಆಲ್ಮೋಸ್ಟ್ ಯಾವುದು ಇನ್ಡಿಟರ್ಮಿನೇಟ್ ಆಗಿರ್ತವೆ ಮೀನ್ಸ್ ಕ್ಲಿಯರ್ ಇರೋದಿಲ್ಲ ರೀ ಅವು. ಸೊ ಆ ರೀತಿ ಇರುತ್ತೆ. ಅನ್ಸರ್ಟನ್ ಆಗಿರ್ತವೆ ಮೀನ್ಸ್ ಎಕ್ಸಾಕ್ಟಾಗಿ ಇದೆ ಅಂತ ಹೇಳೋಕ್ಕಾಗಲ್ಲ, ನಮಗೆ ತಲೆಯಲ್ಲಿ ಹೋಗೋದು ಇಲ್ಲ, ಹೊರಗಡೆನೂ ಬರೋದಿಲ್ಲ. ಸೊ ಆ ರೀತಿ ಇರ್ತವೆ. ಆ್ಯಂಡ್ ದೆನ್ ವೇಗ್ ಅವು ಕೂಡ ಸಂಪೂರ್ಣವಾಗಿ ಕ್ರಿಸ್ಟಲ್ ಕ್ಲಿಯರ್ ಇರುವುದಿಲ್ಲ. ಆ್ಯಂಡ್ ದೆನ್ ಅಬ್ಸ್ಕ್ಯೂರ್ ಇರ್ತವೆ ಮೀನ್ಸ್ ಅಬ್ಸ್ಕ್ಯೂರ್ ಅಂದರೆ ಅವು ಒಂದು ರೀತಿ ಅಸ್ಪಷ್ಟವಾಗಿರ್ತವೆ. ಇಕ್ವಿವೋಕಲ್ ಆಗಿರ್ತವೆ ಮೀನ್ಸ್ ಇಕ್ವಿವೋಕಲ್ ಆಗಿ ಅವು ಹೇಗೆ ಅಂದರೆ ಅಸ್ಪಷ್ಟವಾಗಿರ್ತವೆ ಅಂತ ಹೇಳ್ತೀವಿ. ಅದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ? ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್. ಓಕೆ, ಇದ್ದೆ ಆಕಾಶದ ಬಣ್ಣ ಇದಾಗಿದೆ, ನೀಲಿಯಾಗಿದೆ, ಸಮುದ್ರದ ಬಣ್ಣ ಇದಾಗಿದೆ. ಸೊ ಇದೆಲ್ಲವೂ ಕೂಡ ಎಕ್ಸಾಕ್ಟ್ ಕ್ರಿಸ್ಟಲ್ ಕ್ಲಿಯರ್ ಆನ್ಸರ್ಗಳಿವೆಲ್ಲವೂ ಕೂಡ. ಓಕೆ, ಕ್ಲಿಯರ್. ಪಾಕಿಸ್ತಾನವು ಕೂಡ ನಮ್ಮ ಭಾರತದ ಒಂದು ಭಾಗವಾಗಿತ್ತು ಸ್ವತಂತ್ರದ ಪೂರ್ವದಲ್ಲಿ. ದಿಸ್ ಇಸ್ ಅ ಕ್ಲಿಯರ್ ಸೆಂಟೆನ್ಸ್ ನಾನು ಹೇಳ್ತಾ ಇರೋದು. ಇದರಲ್ಲಿ ಯಾವುದು ಕೂಡ ನಿಮಗೆ ಅಬ್ಸ್ಕ್ಯೂರಿಟಿ ಕಂಡು ಬರೋದೇ ಇಲ್ಲ ಸರಿನಾ. ಇಲ್ಲಿ ಯಾವುದು ಕೂಡ ನಿಮಗೆ ಅನ್ಸರ್ಟನ್ ವರ್ಡ್ಗಳು ಕಂಡು ಬರೋದೇ ಇಲ್ಲ. ಸೊ ಅಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಾನು ಸರಿನಾ. ಸೊ ಇದು ಕ್ಲಿಯರ್ ವರ್ಡ್ಗಳಿವೆಲ್ಲವೂ ಕೂಡ. ಡೆಫಿನೆಟ್ ಆ್ಯಂಡ್ ದೆನ್ ಸರ್ಟನ್ ಇರ್ತವೆ, ಆ್ಯಂಡ್ ದೆನ್ ಅನ್ಆಂಬಿಜಿಯಸ್ ಇರ್ತವೆ ಮೀನ್ಸ್ ಕ್ಲಿಯರ್ ಇರ್ತವೆ ಅಂತ ಹೇಳ್ತೀವಿ. ಆಂಬಿಜಿಯಸ್ ಅಂದರೆ ಏನಂತ ಹೇಳ್ತೀವಿ? ಕ್ಲಿಯರ್ ಇಲ್ಲದೆ ಇರೋದು ಮೀನ್ಸ್ ಅದಕ್ಕೆ ಸ್ಪಷ್ಟತೆ ಇಲ್ಲದೆ ಇರೋದು. ಆಂಬಿಜಿಯಸ್ ಅಂದರೆ ಏನಂತ ಹೇಳ್ತೀವಿ? ಮೀನ್ಸ್ ಅನ್ಆಂಬಿಜಿಯಸ್ ಅಂದರೆ ಏನಂತ ಹೇಳ್ತೀವಿ? ಸ್ಪಷ್ಟತೆ ಇರುವಂತಹದ್ದು ಅಂತ ಹೇಳ್ತೀವಿ ಸರಿನಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳಿದ್ದಾನೆ ಯಾವುದು? ಆಂಬಿಜಿಯಸ್ ಅನ್ನೋ ವರ್ಡ್ ಸಾಕಷ್ಟು ಸರಿ ಕೇಳಿದ್ದಾನೆ. ಸೊ ಇದಕ್ಕೆ ಮತ್ತೆ ಇದನ್ನು ಕೇಳಿದ್ದಾನೆ, ಅಬ್ಸ್ಕ್ಯೂರ್ ಅಂತ ಕೇಳಿದ್ದಾನೆ, ವೇಗ್ ಅಂತ ಕೇಳಿದ್ದಾನೆ, ಆ್ಯಂಡ್ ದೆನ್ ಇಲ್ಲಿ ಹೇಳೋದಾದರೆ ಎಕ್ಸ್ಪ್ಲಿಸಿಟ್ ಅನ್ನೋದು ಕೇಳಿದ್ದಾನೆ. ಎಕ್ಸ್ಪ್ಲಿಸಿಟ್ ಅನ್ನೋ ಸಾಕಷ್ಟು ಸರಿ ಕೇಳಿದ್ದಾನೆ. ಮೊನ್ನೆ ಒಂದು ಎಕ್ಸಾಮ್ ಆಯ್ತಲ್ವಾ, SSC ಎಕ್ಸಾಮ್, ಆ ಒಂದು ಎಕ್ಸಾಮಲ್ಲೂ ಕೂಡ ಇದನ್ನು ಕೇಳಿದ್ದಾನೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ಓಕೆ ಎಂಡ್ ಆಯಿತು ಅನಿಸುತ್ತೆ. ಓಕೆ, 12 ಕ್ವಶನ್ ಕಂಪ್ಲೀಟ್ ಆಯಿತು. ಸೊ ಇದಾಗಿತ್ತು ಇಲ್ಲಿಯವರೆಗೆ SSC ಮತ್ತು ವಿವಿಧ ಸೆಂಟ್ರಲ್ ಗೌರ್ಮೆಂಟಿನ ಡಿಫೆನ್ಸ್ ಎಕ್ಸಾಮ್ಗಳಿಗೆ ಕೇಳಬಹುದಾದ ಪ್ರಮುಖ ವ್ಯಾಕ್ಯಾಬುಲರಿ ಕ್ಲಾಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾರು ಇನ್ನೂ ಹಳೆಯ ಇಂಗ್ಲೀಷ್ ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸರಿನಾ. ಸೊ ನಿಮಗೆ ಸೆಕೆಂಡ್ ಒನ್ ಇಲ್ಲ ಅಂದರೆ ಥರ್ಡ್ ಒನ್ನಲ್ಲಿ ನಿಮಗೆ ಇರುತ್ತೆ ಇಂಗ್ಲೀಷ್ ಕ್ಲಾಸ್ ಇರುತ್ತೆ. ಸೊ ಇಂಗ್ಲೀಷ್ ಕ್ಲಾಸಲ್ಲಿ ನಿಮಗೆ MTS ಕ್ಲಾಸ್ಗಳನ್ನು ಕೂಡ ಮಾಡಿದ್ದೀನಿ. ಸೊ ಇದು ಕೂಡ ನಿಮಗೆ MTS ಒಬ್ಬರಿಗೆ ಯೂಸ್ ಆಗುತ್ತೆ ಅಂತಲ್ಲ, CHSL ಅವರಿಗೆ ಒಬ್ಬರಿಗೆ ಯೂಸ್ ಆಗುತ್ತೆ ಅಂತಲ್ಲ. ಆಲ್ಮೋಸ್ಟ್ ನೀವು ಯಾವುದೇ ಎಕ್ಸಾಮಲ್ಲಿ ನಿಮಗೆ ಇಂಗ್ಲೀಷ್ ಇದೆಯಾ, ನೀವು ಇವನ್ ಮೊನ್ನೆ IBSC ಎಕ್ಸಾಮ್ ಬರೆದ್ರಲ್ವಾ, ಸೊ ಅಲ್ಲಿಯೂ ಕೂಡ ನಿಮಗೆ ಸಾಕಷ್ಟು ಇವಾಗ ನಾನು ಹೇಳಿದ್ದೀನಲ್ವಾ 2 ಕ್ಲಾಸಿಂದ ಹೇಳಿರ್ತಕ್ಕಂಥ ಎಷ್ಟೋ ವರ್ಡ್ಗಳಲ್ಲಿ ರಿಪೀಟ್ ಆಗಿದೆ ಬಂದಿದ್ದಾವೆ ಸರಿನಾ. ಮೀನ್ಸ್ ಎ ವರ್ಡ್ಗಳಲ್ಲಿ ಕೇಳ್ತಾನೆ. ಏನದು ಒಂದು ರೀತಿ ಸ್ಪೆಷಲ್ ವರ್ಡ್ ಅಂತ ಹೇಳ್ತೀವಿ ಸರಿನಾ. ಯಾಕಂದರೆ ಸ್ಟಾರ್ಟ್ ಆಗೋದೇ ಆಲ್ಫಾಬೆಟ್ ಸ್ಟಾರ್ಟ್ ಆಗೋದೇ ಎಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಜಾಸ್ತಿ ವರ್ಡ್ಗಳನ್ನು ಎಯಿಂದ ತೊಗೊಳ್ತಾನೆ ಸಿನೋನಿಮ್ಸ್ ಮತ್ತು ಆ್ಯಂಟೋನಿಮ್ಸ್ಗಳಲ್ಲಿ. ಸೊ ಇವಾಗ ಎಯಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಎಯಿಂದ ಇವಾಗ ಆಲ್ಮೋಸ್ಟ್ ಎಷ್ಟಾಯಿತು? 15 ಪ್ಲಸ್ ಎಷ್ಟು ಅಂದರೆ 17. ಸೊ 17 ಅಂದರೆ ಮಿನಿಮಮ್ ಏನಿಲ್ಲ ಅಂದರೂ 170 ವರ್ಡ್ಗಳನ್ನು ನಾವು ಕವರ್ ಮಾಡಿರ್ತೀವಿ. 27. ಓಕೆ 27 ಆಯಿತು. ಸೊ 27 ಅಂದರೆ 270ಕ್ಕಿಂತ ಜಾಸ್ತಿ ವರ್ಡ್ಗಳನ್ನು ನಾವು ಕವರ್ ಮಾಡಿರ್ತೀವಿ. ಸೊ 270 ವರ್ಡ್ಗಳನ್ನು ನೀವು ಬರ್ಕೊಂಡು ಇಟ್ಕೊಳ್ಳಿ ಸರಿನಾ. ಸೊ ನಿಮಗೆ ಗೊತ್ತಾಗುತ್ತೆ ಸೊ ಯಾವ ರೀತಿ ಪ್ರಶ್ನೆ ಬರುತ್ತೆ, ಸೊ ಇದಕ್ಕೆ ಮೀನಿಂಗ್ ಏನೇನು ಕೊಡುತ್ತೆ. ಸೊ ಕೆಲವೊಂದು ನೀವು ನೋಡಿರ್ಬೋದು ಡೆಕ್ಸ್ಟೋರಿಯಸ್ ಆಗಿರಲಿ, ಆ್ಯಂಡ್ ದೆನ್ ಮತ್ತೆ ಯಾವುದ್ಯಾವುದು ವರ್ಡ್ಗಳು ಬಂತು. ಸೊ ಎಲ್ಲವೂ ಕೂಡ ಬೇರೆ ಬೇರೆ ಸಿನೋನಿಮ್ಗಳಲ್ಲಿ ಬೇರೆ ಬೇರೆ ಆ್ಯಂಗಲಲ್ಲಿ ಯೂಸ್ ಆಗ್ತಾ ಇತ್ತು. ಸೊ ಸಿನೋನಿಮ್ ಅಂದರೆ ಒಂದು ರೀತಿ ಹೇಗೆ ಅಂದರೆ ಬೇರೆ ಬೇರೆ ಕಡೆ ನಿಮಗೆ ಬೇರೆ ಬೇರೆ ಸ್ಟ್ರಕ್ಚರಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ಆ ಸೆಂಟೆನ್ಸ್ ವೈಸ್ ನಿಮಗೆ ಹೋಗೋದಾದರೆ. ಸೊ ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಬರ್ತಾ. ಸೊ ಇವಾಗ ಎ ವರ್ಡ್ ಇನ್ನೂ ಕೂಡ ಮಿನಿಮಮ್ ಏನಿಲ್ಲ ಅಂದರೆ 4 ಕ್ಲಾಸ್ ಆಗ್ಬೋದು, ಇನ್ನೊಂದು 4 ಕ್ಲಾಸ್ ಆಗ್ಬೋದು. ಸೊ ಎ ವರ್ಡ್ ಆದ ನಂತರ ಬಿ ವರ್ಡ್ ಹೋಗೋಣ, ಏನು ಅಷ್ಟು ಅರ್ಜೆನ್ಸಿ ಇಲ್ಲ ಅಲ್ವಾ. ಸೊ ಅಷ್ಟು ಅರ್ಜೆನ್ಸಿ ಇತ್ತು ಅಂದರೆ ಒಟ್ಟಿನಲ್ಲಿ ಎ ವರ್ಡ್ದೆ ಒಂದೇ ಕ್ಲಾಸಲ್ಲಿ ಮುಗಿಸ್ಬಿಡ್ತಿದ್ವಿ. ಬಟ್ ಸ್ವಲ್ಪ ಇನ್ನೂ ಫಾಸ್ಟ್ ಆಗುತ್ತೆ. ಬಟ್ ಅದು ಬೇಡ ಅಂತ ಸ್ವಲ್ಪ ಹೋದರೆ ಎಕ್ಸಾಮಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಜೆಡ್ವರೆಗೂ ಕವರ್ ಆಗಿರುತ್ತೆ ಅಂತ ನನ್ನ ಒಂದು ಭಾವನೆ. ಸೊ ಅದಕ್ಕೆ ಮಾಡ್ತಾಯಿದ್ದೀವಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಸೊ ಇನ್ನೊಂದು ಸರಿ ನಿಮ್ಗೆ ಹೇಳೋದೇನು ಅಂತಂದರೆ ಪ್ಲೇಲಿಸ್ಟಲ್ಲಿ ಇದ್ದಾವೆ ವಿಡಿಯೋ ಕ್ಲಾಸ್ಗಳು. ಸೊ ಕರೆಂಟ್ ಅಫೇರ್ಸ್ ಕ್ಲಾಸ್ ಯಾರು ನೋಡಿಲ್ಲ ಅಲ್ವಾ, ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ GK ಕ್ಲಾಸ್ಗಳನ್ನ ಯಾರು ನೋಡಿಲ್ಲ ಅಲ್ವಾ, GK ಕ್ಲಾಸ್ಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.